ಹರೇ ರಾಮ. ಯತ್ರೈವ ಯತ್ರೈವ ಮನೋ ಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಒಂದು ಪ್ರಶ್ನೆ ಇದೆ. ನಮ್ಮ ಸಂಗೀತಾಚಾರ್ಯ ಹರೀಶ್ ಹೆಗಡೆ ಅವರದ್ದು. ಕಚ್ಚಿದ್ದನ್ನು ತಿಂದರೆ ಮೈಲಿಗೆ ಅಥವಾ ಎಂಜಲು, ಹಾಗಾದರೆ ಗಂಡ ಊಟ ಮಾಡಿದ ಎಲೆಯಲ್ಲಿ ಹೆಂಡತಿ ಊಟ ಮಾಡುವ ನಿಯಮ ಇದೆಯಲ್ಲ, ಅದು ಸಾಧುವೆ ಅಂತ ನಿಮ್ಮಲ್ಲಿ ಅನೇಕರಿಗೆ ಪ್ರಶ್ನೆ ಬಂದಿರ್ಬೋದು. ಅದನ್ನು ನೋಡಿದವರಿಗೆ ಅಥವಾ ಕೇಳಿದವರಿಗೆ, ಆ ಸಂಸ್ಕಾರ ಇರೋರಿಗೆ, ಯಾಕೆಂದರೆ ಈಗ ಅಪರೂಪ ಆಗ್ತಾ ಇದೆ. ಈಗಂಥ ಪದ್ಧತಿಗಳನ್ನು ಕಾಣ್ತಾ ಇಲ್ಲ ನಾವು. ಮೊದಲೆಲ್ಲ ನಮ್ಮ ಚಿಕ್ಕ ವಯಸ್ಸೆಲ್ಲ ನೋಡಿದ ಹಾಗೆ ಗಂಡ ಹೆಂಡತಿ ಬೇರೆ ಎಲೆ ಹಾಕೋದು ಅಂತಿರಲಿಲ್ಲ. ಗಂಡ ಊಟ ಮಾಡಿದ ಕೂಡಲೇ ಹೆಂಡತಿ ಬಂದು ಕೂತು ಮುಂದುವರಿಸ್ತಾ ಇದ್ಲು ಊಟವನ್ನು. ಈ ರೀತಿ ನಡೀತಾ ಇತ್ತು. ಇತ್ತೀಚೆಗೆ ಅದನ್ನು ನಮಗೆ ಕಾಣಿಸೋದಿಲ್ಲ, ಯಾಕೆಂದರೆ ಊಟ ಮಾಡುವಲ್ಲಿ ನಾವು ಹೋಗುವಂತೆ ಇಲ್ಲ. ಆದರೆ ನಮಗೆ ಕಲ್ಪನೆ ಇದೆ ಅದು ಹೆಚ್ಚು ನಡೀತಾ ಇಲ್ಲ ಅಂತ ಅನ್ನೋದು. ಅದು ಯಾಕೆ ಅನ್ನೋದನ್ನು ಬೇರೆ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡೋಣ, ಸಮಯದ ಮಿತಿ ಇರುವ ಕಾರಣ. ಎಂಜಲು ಹೌದು ಅಲ್ವೋ ಅಂತ ಕೇಳಿದರೆ, ಎಂಜಲು ಆಗ್ತಿತ್ತು ಯಾವಾಗ ಅಂದರೆ ಅವರಿಬ್ಬರು ಬೇರೆ ಬೇರೆ ಅಂತಾದರೆ ಎಂಜಲು ಅಂತ ಆಗ್ತಿತ್ತು. ಅವರಿಬ್ಬರು ಬೇರೆ ಬೇರೆ ಅಲ್ಲ, ಒಂದೇ ಗಂಡ ಹೆಂಡತಿ ಇಬ್ಬರು ಕೂಡ. ಅದೊಂದು ಅದ್ವೈತ. ಹಾಗಾಗಿ ವಿವಾಹ ಅಂತ ಆಗುವಂಥದ್ದು, ಜೊತೆಯಾಗುವಂಥದ್ದು. ಅವರು ಇಲ್ಲಿಯೂ ಅಲ್ಲಿಯೂ ಜೊತೆಯಾಗಿರುವಂಥವ್ರು. ಈ ಲೋಕದಲ್ಲೇ ಮಾತ್ರ ಅಲ್ಲ. ಇಬ್ಬರಲ್ಲಿ ಯಾರು ಮೊದಲು ತೀರಿಕೊಂಡ್ರು ಅವರು ಪರಲೋಕಕ್ಕೆ ಹೋಗಿ ಪ್ರತೀಕ್ಷೆ ಮಾಡ್ತಾರೆ, ಮತ್ತೊಬ್ಬರ ಬರವಿಗೋಸ್ಕರವಾಗಿ ಪ್ರತೀಕ್ಷೆ ಮಾಡ್ತಾರೆ ಅನ್ನೋದೇ ಶಾಸ್ತ್ರ. ಹಾಗಾಗಿ ಧಾರಾದತ್ತವಾಗಿ ಈ ಲೋಕದಲ್ಲಿ ಧಾರಾದತ್ತವಾಗಿ ಎರೆದು ಕೊಟ್ಟರೆ ಅದು ಆ ಲೋಕಕ್ಕೂ ಕೂಡ ಅನ್ವಯ ಅದು ಅಂತ. ಈ ಲೋಕಕ್ಕೆ ಮಾತ್ರ ಅಲ್ಲ, ಅಲ್ಲಿಯೂ ಕೂಡ ಅದು ಮುಂದುವರಿಯುವಂಥದ್ದು. ಹಾಗಾಗಿ ಅಂಥ ಬಾಂಧವ್ಯ ಅದು. ಅಲ್ಲಿ ಎಂಜಲಿಲ್ಲ, ಅವರಿಬ್ಬರ ಮಧ್ಯೆ ಎಂಜಲಿಲ್ಲ. ಹಾಗಾಗಿ ನಾವೇ ನಿಯಮ ಹೇಳುವಾಗ ಇದಕ್ಕೆ ಅಪವಾದ ಇದೆ ಅಂತಿಷ್ಟೇ ಒಂದೇ ಮಾತಲ್ಲಿ ಹೇಳಿ ನಾವು ನಿಲ್ಲಿಸಿದ್ವು. ಇನ್ನೂ ಕೆಲವಿದೆ ಇಂಥದ್ದು, ಇದಲ್ಲದೆ ಇನ್ನೂ ಕೆಲವಿದೆ. ಅಂಥ ಜಾಗದಲ್ಲಿ ಅದು ದೋಷ ಅಲ್ಲ. ಎಲ್ಲ ನಿಯಮಗಳು ಹೀಗೆ ಅಪವಾದ ಇರುತ್ತೆ. ಎಲ್ಲ ನಿಯಮಕ್ಕೂ ಎಲ್ಲ ಕಡೆ ಅನ್ವಯ ಆಗಬೇಕು, ಎಲ್ಲೂ ಅನ್ವಯ ಆಗದೇ ಇರುವಂಥ ಸಂದರ್ಭ ಇರಬಾರ್ದು ಅಂದರೆ ಹಾಗಿರೋದಿಲ್ಲ. ಅಪವಾದಗಳು ಇರ್ತವೆ. ಹಾಗೆ ಇದಕ್ಕೂ ಕೂಡ ಅಪವಾದ ಇದೆ. ಅಪವಾದ ಅಂದರೆ ಎಂಜಲು ಹೌದು ಆದರೂ ಅಡ್ಡಿ ಇಲ್ಲ ಅಂತ ಅರ್ಥ ಅಲ್ಲ. ಎಂಜಲು ಅಲ್ಲ ಅದು, ಯಾಕೆಂದರೆ ಅದು ಎರಡಲ್ಲ, ಒಂದೇ. ದ್ವಿಧಾಕೃತ್ವ ಆತ್ಮನೋ ದೇಹಂ ಅರ್ಧೇನ ಪುರುಷೋಭವತು ಅರ್ಧೇನ ನಾರಿ ಅನ್ನುವಾಗ ಭಗವಂತ ಕೂಡ ತನ್ನನ್ನೇ ಎರಡಾಗಿ ವಿಭಾಗಿಸಿಕೊಂಡು ಒಂದು ಭಾಗದಿಂದ ಪುರುಷನಾದ, ಮತ್ತೊಂದು ಭಾಗದಿಂದ ಪ್ರಕೃತಿಯಾದ ಎಂಬುದಾಗಿ ನಾವು ಕೇಳ್ತೇವೆ. ಅದರದ್ದೇ ಒಂದು ಪ್ರತಿನಿಧಿತ್ವ ಈ ದಾಂಪತ್ಯದಲ್ಲಿ ಇರುವಂಥದ್ದು. ವಿಶ್ವ ದಾಂಪತ್ಯದ ಪ್ರತಿನಿಧಿತ್ವವೇ ಈ ನಮ್ಮ ಈ ಗೃಹಸ್ಥಾಶ್ರಮದಲ್ಲಿರುವಂಥದ್ದು. ಹಾಗಾಗಿ ಅದು ಸಾಧುವೆ, ಸಾಧು ಅಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಇನ್ನು ನಿಮಗೆ ಒಂದು ಜಾಸ್ತಿ ಹೊತ್ತು ಮಾಡೋದು ಬೇಡ, ಒಂದು ಸ್ವಲ್ಪ ಹೊತ್ತಲ್ಲಿ ನಿನ್ನೆ ನಿಮ್ಗೆ ಯಾವುದು ತುಂಬ ವಿಶೇಷವಾಗಿ ಮನಸ್ಸಿಗೆ ಬಂತು ಅನ್ನೋದನ್ನು ಹೇಳ್ತೀರಾ. ನಿನ್ನೆ ಸ್ವಲ್ಪ ದೀರ್ಘ ಪ್ರವಚನ ಆಯಿತು ಅದು. ಯಾಕೆಂದರೆ ಆ ನಳಚಕ್ರವರ್ತಿ ಕಥೆ ಅಂದರೆ ಹಾಗೆ ಅದು. ಅದನ್ನು ಮುಟ್ಟಿದರೆ ಮುಟ್ಟುವವರೆಗೆ ನಮ್ಮ ಕೈಯಲ್ಲಿ, ಆಮೇಲೆ ನಮ್ಮ ಕೈಯಲ್ಲಿಲ್ಲ ಅನ್ನೋ ಹಾಗೆ ಆಗುವಂಥ ಅದ್ಭುತವಾಗಿರುವಂಥ ಒಂದು ಕಥಾನಕ ಅದು. ಹಾಗಾಗಿ ಅದು ತಗೊಂಡೋಗಿದೆ ಸ್ವಲ್ಪ ಜಾಸ್ತಿ ಸಮಯವನ್ನು. ಅದು ಪೂರ್ತಿ ಮುಗಿದಿಲ್ಲ, ಒಂಚೂರು ಉಳ್ಕೊಂಡಿದೆ, ಇರಲಿ. ಅದು ನಿಮಗೆ ಯಾವುದು ತುಂಬ ಮನಸ್ಸಿಗೆ ಬಂತು ಅನ್ನೋದನ್ನು ಹೇಳ್ತೀರಾ? ನಿನ್ನೆ ನಲ ಚಕ್ರವರ್ತಿ ಕಥೆಗಿಂತ ಮುಂಚೆ ಒಂಚೂರು ಬೇರೆ ವಿಷಯ ಹೇಳಿದ್ರಿ. ಅದರಲ್ಲಿ ಯಾವ್ಯಾವ ಸೇರಿದ್ರೆ ನಿದ್ರಾ, ತಂದ್ರ ಹಾಗೂ ಮೂರ್ಛೆ ಮತ್ತೆ ಭ್ರಮೆ ಇವೆಲ್ಲ ಬರುತ್ತೆ ಅಂತ ಹೇಳಿದ್ರಿ. ಮೊದಲಿಗೆ ತಮಸ್ಸು ಮತ್ತೆ ಕಫ ಸೇರಿದ್ರೆ ನಿದ್ರೆ ಬರುತ್ತೆ ಅಂತ ಹೇಳಿದ್ರಿ. ಆಮೇಲೆ
ಸರಿ ಇದೆ. ಶ್ಲೇಷ್ಮ ಮತ್ತು ತಮಸ್ಸು ಸೇರಿದಾಗ ನಿದ್ರೆ. ರಜಸ್ಸು ಮತ್ತೆ ಪಿತ್ತ ವಾತ ಸೇರಿದ್ರೆ ಮೂರ್ಛೆ. ಭ್ರಮೆ. ಭ್ರಮೆ. ಭ್ರಮೆ ಅದೊಂಚೂರು ಗಟ್ಟಿ ಆಯ್ತಂದ್ರೆ ಅದೇ ಹುಚ್ಚಾಗತ್ತೆ. ಹಂಗೆ ತಮಸ್ಸು ಮತ್ತೆ ವಾತ ಕಫ ಸೇರಿದ್ರೆ ತೊಂದರೆ ಬರುತ್ತೆ ಅಂತ ಹೇಳಿದ್ರಿ. ತೂಕಡಿಕೆ. ಆಮೇಲೆ ತಮಸ್ಸು ಮತ್ತೆ ಪಿತ್ತ ಸೇರಿದ್ರೆ ಮೂರ್ಛೆ ಬರುತ್ತೆ ಅಂತ ಹೇಳಿದ್ರಿ. ನೀನು ಅದಷ್ಟು ನೆನಪಿಟ್ಕೊಂಡು ಹೇಳಿದ್ದು ತುಂಬ ಸಂತೋಷ ಆಯಿತು. ಆರಂಭದಲ್ಲಿ ಅದಷ್ಟನ್ನು ಹೇಳಿದ್ದು ತುಂಬ ಸಂತೋಷ ಆಗೋಯ್ತು ನಮಗೆ. ಸರಿಯಾದ ವಿಷಯ. ಅಂದರೆ ಈ ನಮ್ಮ ದೇಹದಲ್ಲಿರ್ತಕ್ಕಂಥ ದೋಷಗಳು ಅಥವಾ ಧಾತುಗಳು, ವಾತಪಿತ್ತ ಕಫಗಳು, ಪ್ರಕೃತಿಯ 3 ಗುಣಗಳು, ಅವುಗಳ ಸಂಯೋಜನೆಯಿಂದಾಗಿ ಬೇರೆ ಬೇರೆ ಅವಸ್ಥೆಗಳು ಉಂಟಾಗ್ತವೆ ಅನ್ನೋದನ್ನು ಹೇಳುವಂಥದ್ದು. ಪುಣ್ಯಶ್ಲೋಕೋ ನಲರಾಜ, ಪುಣ್ಯಶ್ಲೋಕೋ ಯುಧಿಷ್ಠಿರ, ಪುಣ್ಯಶ್ಲೋಕೋ ಚ ವೈದೇಹಿ, ಪುಣ್ಯಶ್ಲೋಕೋ ಜನಾರ್ದನ. ಯಾರು ಎಂಥವರ ಕಥೆಯನ್ನು ಕೇಳಿದರೆ ನಮ್ಮ ಶರೀರ ಪಾವನ ಆಗುತ್ತೋ ಅಂಥವರನ್ನ ಪುಣ್ಯಶ್ಲೋಕ ಅನ್ನುತ್ತೆ. ಹೌದು. ಅವರ ನೆನಪು ಮಾಡಿಕೊಂಡು ಅವ್ರ ಬಗ್ಗೆ ಮಾತಾಡಿದರೆ ನಾವು ಪವಿತ್ರ ಆಗ್ತೇವೆ ಅಂಥದ್ದು ಅಂತ. ಅವರ ಸ್ಮರಣ ಮಾತ್ರದಿಂದ, ಕೀರ್ತನ ಮಾತ್ರದಿಂದ ನಾವು ಪವಿತ್ರರಾಗ್ತೇವೆ. ಅವರು ಪುಣ್ಯಶ್ಲೋಕರು. ನಲ ಪುಣ್ಯಶ್ಲೋಕ ಅಂತ ತುಂಬ ಪ್ರಸಿದ್ಧ. ನಲನ ಬಗ್ಗೆ ಪ್ರಸ್ತಾಪ ಬರುವಾಗಲೆಲ್ಲ ಪುಣ್ಯಶ್ಲೋಕ ಅಂತ ಬರುತ್ತೆ. ತುಂಬ ಪ್ರಸಿದ್ಧ ಪುಣ್ಯಶ್ಲೋಕ ನಲ. ಇನ್ನೊಂದು ಪುಣ್ಯಶ್ಲೋಕರ ಬಗ್ಗೆ ಇವತ್ತು ಮಾತಾಡೋಣ. ನಲನಿಗೆ ಭೂತಜಯ ಇತ್ತು, ಹಾಗೆ ನಮಗೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇದೆ. ಈ ಶರೀರದಲ್ಲಿ ರಾಜ ಆತ್ಮ ಹೇಳಿದ ಹಾಗೆ ಬಾಕಿ ಎಲ್ಲದು ಇರಬೇಕು. ನಾವು ನಲನಷ್ಟು ಧರ್ಮಾಚರಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಸುಲಭ ಉಪಾಯ ಇದೆ. ಸರಿಯಾಗಿ ಊಟ ಮಾಡೋದು, ಸಕ್ರಮವಾಗಿ ಉಪವಾಸ ಮಾಡೋದು. ನಮ್ಮ ಶಬ್ದಗಳನ್ನ ವಾಪಸ್ ಹೇಳಿದೀಯ ನೀನು ಸುಮುಖ ಆಗಿದ್ದರಿಂದ ನಮ್ಗೇನು ಆಶ್ಚರ್ಯ ಆಗಲಿಲ್ಲ. ಹೇಳ್ತೀಯ ನೀನು. ಆತ್ಮ ರಾಜ, ಅವನ ಯಜಮಾನ, ಉಳಿದವರೆಲ್ಲ ಅವನ ಅಧೀನವಾಗಿರಬೇಕು. ಮನಸ್ಸು, ಇಂದ್ರಿಯಗಳು, ಪ್ರಾಣಗಳು, ಪಂಚಭೂತಗಳೆಲ್ಲ ಅಧೀನವಾಗಿರಬೇಕು. ಈಗ ವ್ಯತ್ಯಾಸ ಆಗಿಬಿಟ್ಟಿದೆ. ರಾಜನನ್ನು ಮೂಲೆ ಗುಂಪು ಮಾಡಿ ಮಂತ್ರಿದೇ ಆಳ್ವಿಕೆ. ಇವತ್ತಿನ ರಾಜ್ಯ ವ್ಯವಸ್ಥೆಯೂ ಹಾಗೇ ಇದೆ. ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಇದೇ ಶಬ್ದ ಕೇಳ್ತೇವೆ ಹೊರತು ನಾವು ರಾಜ ಅಂತ ಕೇಳೋದಿಲ್ಲ. ಆ ಜಾಗದಲ್ಲಿ ಯಾರಿದ್ದಾರೋ ಅವರು ನೆಪ ಮಾತ್ರಕ್ಕಿದ್ದಾರೆ ಅಷ್ಟೇ ಹೊರತು ಅವ್ರದ್ದೇನಿಲ್ಲ. ಅದೇ ಸ್ಥಿತಿ ಇಲ್ಲೂ ಕೂಡ ಇದೆ ಅಂತ. ಇಲ್ಲಿ ಆತ್ಮದ ಹಸಿವನ್ನು ಯಾರು ಕೇಳ್ತಾರೆ? ಆತ್ಮದ ಅಪೇಕ್ಷೆಗಳನ್ನು ಯಾರು ಮಾನ್ಯ ಮಾಡ್ತಾರೆ? ಅದು ಉಂಟೋ ಇಲ್ವೋ ಗೊತ್ತಿದೆಯಾ? ಅದು ಅಷ್ಟರ ಮಟ್ಟಿಗೆ ಆತ್ಮ ಮೂಲೆ ಗುಂಪು, ಉಳಿದವುಗಳ ವಿಜೃಂಭಣೆ. ಮುಖ್ಯವಾಗಿ ಈ ಮನಸ್ಸು ಅದೇ ಮಂತ್ರಿಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಅದರದ್ದು ವಿಜೃಂಭಣೆ ನಡೀತಾ ಇದೆ ತುಂಬ. ಅದರ ಪ್ರಕಾರ ಎಲ್ಲ ಹೋಗ್ತಾ ಇದೆ. ಅದು ಆತ್ಮದ ಅಂಕೆಯಲ್ಲಿದ್ದರೆ ಆ ಮನಸ್ಸು ತುಂಬ ಶುಭ, ಇಲ್ಲದೆ ಇದ್ದರೆ ದಿಕ್ಕು ತಪ್ಪಿ ಎಲ್ಲಿಂದ ಎಲ್ಲಿಗೂ ಹೋಗುವಂತೆ ಆಗುತ್ತೆ ಅದು. ಹಾಗಾಗಿ ಹಾಗಿರ್ಬೇಕಾಗಿತ್ತು. ಈಗ ನಮ್ಮ ಅಗ್ನಿ ನಮ್ಮ ಅಧೀನವಾಗಿರ್ಬೇಕಾಗಿತ್ತು. ನಾವು ಹೇಳಿದ್ರೆ ಕೇಳಬೇಕಾಗಿತ್ತು, ನಾಳೆ ಏಕಾದಶಿ ನಾನು ಆಹಾರ ತಗೊಳ್ಳೋದಿಲ್ಲ ಅಂತ ತೀರ್ಮಾನ ಮಾಡಿದರೆ ಹಸಿವಾಗಬಾರ್ದು. ಅನುಭವ ಸಿದ್ಧ ಕೂಡ ಹೌದು. ಅಂದರೆ ಹಾಗೆ ಅದು ಸಂಕಲ್ಪ ಗಟ್ಟಿ ಇದ್ದಾಗ ಹಸಿವಾಗೋದಿಲ್ಲ, ಸಿದ್ಧವೇ ಅದು. ಅದ್ರ ಹಾಗೆ ಸಹಜವಾಗಿ ಇರಬೇಕಾಗಿತ್ತು. ಅಂತ ಹಸಿವಾಗಬೇಕು ಅಂದರೆ ಆಗಬೇಕು, ಬೇಡ ಅಂದರೆ ಇಲ್ಲ ಅಂತ. ಹಾಗೆ ಪಂಚಭೂತಗಳು ನಾವು ಹೇಳಿದ್ದನ್ನು ಕೇಳುವಂತೆ ಇರಬೇಕಾಗಿತ್ತು. ಆ ವ್ಯವಸ್ಥೆ ಹದಗೆಟ್ಟಿದೆ ಈಗ. ಅದ್ರ ನಲನಿಗೆ ಹಾಗಲ್ಲ. ತನ್ನೊಳಗಿನ ಪಂಚಭೂತಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದ. ಮುಂದುವರಿಕೆಯಾಗಿ ಬಾಹ್ಯವಾದ ಪಂಚಭೂತಗಳಿಗೂ ಕೂಡ ಅವನಿಗೆ ಗೌರವ ಕೊಡ್ತಾ ಇದ್ವು. ಅವನು ಹೋಗ್ತಾ ಇದ್ರೆ ಬಾಗಿಲೇ ದೊಡ್ಡದಾಗ್ತಿತ್ತು ಹೊರತು ಅವನು ಬಗ್ಬೇಕಾದ ಪ್ರಮೇಯ ಇರಲಿಲ್ಲ, ಅಥವಾ ಅವನು ಹೀಗೆ ಅಡ್ಡಲಾಗಿ ಹೋಗಬೇಕಾದ ಪ್ರಮೇಯ ಇರಲಿಲ್ಲ. ಬಾಗಿಲೇ ದೊಡ್ಡದಾಗ್ತಾ ಇತ್ತು. ಆಕಾಶ ಮತ್ತು ಭೂಮಿ ಎರಡು ಕೂಡ ಪಂಚಭೂತಗಳಲ್ಲಿ ಮೊದಲನೇದು ಮತ್ತು ಕೊನೆಯದು ಸಹಕಾರ ಕೊಟ್ಟಾಗ ಭೂಮಿ ಸರಿಯತ್ತೆ, ಆಕಾಶ ದೊಡ್ಡದಾಗತ್ತೆ ಅಂತ. ಹಾಗೆ ಕರದಲ್ಲಿ ನೀರು ಬರ್ತಾ ಇತ್ತು, ಕರದಲ್ಲಿ ಬೆಂಕಿ ಬರ್ತಾ ಇತ್ತು, ಮುಟ್ಟಿದರೆ ಬೆಂಕಿ ಸುಡ್ತಾ ಇರಲಿಲ್ಲ. ಇದೆಲ್ಲ ಅವನ ಭೂತಜಯದ ಒಂದು ಲಕ್ಷಣ. ನಾವು ಅಗ್ನಿಜಯ ಮಾಡಬೇಕಾಗಿದೆ, ಭೂತಜಯನೇ ಮಾಡಬೇಕು. ಈಗ ಅಗ್ನಿ ಪ್ರಕರಣ ಆಗಿದ್ರಿಂದ ಕೊನೆ ಪಕ್ಷ ನಮ್ಮ ಅಗ್ನಿ ನಾವು ಹೇಳಿದಾಗ ಕೇಳಬೇಕು, ಆ ಥರ ಇಟ್ಕೋಬೇಕು. ಸರಿ ಇದೆ. ಸಮಾಜದ ರಾಜ ಆತ್ಮ. ಸಮಾಜದ ರಾಜ ಆತ್ಮ. ಆತ್ಮ. ಇಲ್ಲೊಂದು ಸಮಾಜ ಇದೆ, ನಮ್ಮ ಒಳಗೊಂದು ಸಮಾಜ ಇದೆ, ಅದರ ರಾಜ ಆತ್ಮ. ಇಡೀ ಸಮಾಜದ ರಾಜ ಪರಮಾತ್ಮ. ಸಹಜವಾಗಿ ನೋಡಿದರೆ ಕಾರ್ಕೋಟಕ ಮಾಡಿದ್ದು ಉಪಕಾರ ಅಂತ ಅನ್ಸಲ್ಲ ನಳಂಗೆ.
ಸೂಕ್ಷ್ಮವಾಗಿ ನೋಡಿದರೆ ಕಾರ್ಕೋಟಕ ಮಾಡಿದ್ದು ಉಪಕಾರವೇ. ಕಚ್ಚಿದಾಗ ನರನ ಸ್ವರೂಪ ವಿಕಾರ ಆಯಿತು. ನರನಿಗೆ ಬೇಸರ ಆಯಿತು, ನೀವು ಒಳ್ಳೇದು ಮಾಡಿದ್ರೆ ಇಂಥ ಕೆಟ್ಟ ಕೆಲಸ ಮಾಡ್ತೀಯಲ್ಲ ನನಗೆ ಅಂತ. ಅದಕ್ಕೆ ಕಾರ್ಕೋಟಕ ಹೇಳ್ತಾನೆ, ಇಲ್ಲ ನಿನಗೆ ಉಪಕಾರ ಮಾಡ್ತಾ ಇದ್ದೇನೆ ನಾನು, ನಿನಗೆ ಮುಂದೆ ಗೊತ್ತಾಗತ್ತೆ ಅದೇನು ಅಂತ. ಏನು ಉಪಕಾರ ಏನಾಯಿತು ಹೇಳಿ ನೋಡೋಣ ನರನಿಗೆ ಅದರಿಂದಾಗಿ? ಜೋರಾಗಿ ಹೇಳು. ಕಾರ್ಕೋಟಕ ಕಚ್ಚಿದ್ದರಿಂದ ನಲನಿಗಾದ ಉಪಕಾರ ಏನು? ನಳನ ಒಳಗಿರುವಂತಹ ಕಲಿಗೆ ಪೀಡೆ, ಒಂದು ಧಗೆ ಉಂಟು ಮಾಡುತ್ತೆ. ಮತ್ತೆ ರೂಪ ಬದಲು ಮಾಡಿದ್ರಿಂದ ಗೊತ್ತಾಗಲ್ಲ ತಕ್ಷಣಕ್ಕೆ, ರೂಪವನ್ನು ಮರೆ ಮಾಡಿ ಇರಬಹುದು. ಅದರಿಂದ ಏನು ಲಾಭ ಆಯ್ತು ಅಂತ? ಅದರಿಂದ ಕೊನೆಯಲ್ಲಿ ಸೂರ್ಯವಂಶದ ರಾಜನ ಬಳಿ ಆಶ್ರಯ ತಗೊಂಡು ಕೊನೆಯಲ್ಲಿ ಅವರು ಸಮ್ಮಿಲನ ಆಯಿತು ಅಂತ. ಒಂದು ಸ್ವಲ್ಪ ವಿಷಯ ಇದೆ. ಅಕ್ಷರ ವಿದ್ಯೆ ಸಿಕ್ತು ಅವನಿಗೆ ಅಂತ. ರಾಜ್ಯವನ್ನೆಲ್ಲ ಮರಳಿ ಪಡ್ಕೊಳ್ಬೇಕು ಅಂದರೆ ಅವನಿಗೆ ಅಕ್ಷರ ವಿದ್ಯೆ ಬೇಕು, ದ್ಯೂತ ವಿದ್ಯೆ ಬೇಕು ಅವನಿಗೆ. ಅದಿರಲಿಲ್ಲ ಅವನ ಬಳಿಯಲ್ಲಿ. ತುಂಬ ರುಜು ಮನುಷ್ಯ ಅವನು. ದ್ಯೂತ ವಿದ್ಯೆ ಇರಲಿಲ್ಲ. ಕಪಟ ದ್ಯೂತದಲ್ಲಿ ಅವನನ್ನು ಸೋಲಿಸಿದ್ದು ಪುಷ್ಕರ. ಅವನು ನಿಜ ರೂಪದಲ್ಲಿ ಹೋದ್ರೆ ಅವನು ಹೇಗೆ ಇಟ್ಕೊಳ್ತಾನೆ ಋತುಪರ್ಣ, ಅದು ಅವನ ಆ ಸ್ಥಾನದಲ್ಲಿ ಹೇಗೆ ಇಟ್ಕೊಳ್ತಾನೆ. ಈ ಸಂದರ್ಭಗಳು ಕೂಡಿ ಬಂದಿದ್ದು ಹೇಗೆ ಅಂದರೆ ಅವನು ಮಾರುವೇಷದಲ್ಲಿ ಇದ್ದಿದ್ದರಿಂದ ಋತುಪರ್ಣನಿಗೆ ಗೊತ್ತಾಗಲಿಲ್ಲ. ಒಂದು ಸಂದರ್ಭ ಹೇಗೆ ಬಂತು ಅಂದರೆ ಅವನು ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ, ವಿದರ್ಭಕ್ಕೆ ಸಮಯಕ್ಕೆ ಮುಟ್ಟೋಕ್ಕೆ ಸಾಧ್ಯ ಇಲ್ಲ. ಆಗ ಅಕ್ಷವಿದ್ಯೆ ಕೇಳಿದಾಗ ಅವನು ಕೊಡಲೇಬೇಕಾಯಿತು. ತಿರುಗಿ ಅಶ್ವವಿದ್ಯೆಯನ್ನು ಅವನಿಗೆ ನಲ ಕೊಡ್ತಾನೆ, ಕಾಲಾಂತರದಲ್ಲಿ ಮುಂದೆ ಕೊಡ್ತಾನೆ. ಹಾಗೆ ಅಕ್ಷವಿದ್ಯೆ ಪಡ್ಕೊಳ್ಳೋಕ್ಕೂ ಸಹಾಯ ಆಯಿತು, ಪೀಡಿಸುವ ಕಲೆಯನ್ನು ಪೀಡಿಸಲಿಕ್ಕೂ ಕೂಡ ಸಹಾಯ ಆಯಿತು. ಕಲಿಗೆ ಒಳಗೆ ಇರಲಿಕ್ಕೆ ಸಾಧ್ಯ ಆಗಬಾರ್ದು, ಹೊರಟು ಹೋಗಬೇಕು ಬಿಟ್ಟವನು. ಅದು ಕಾರ್ಕೋಟಕನ ವಿಷಯ ಆ ಕೆಲಸ ಮಾಡಿದೆ. ಅವನೊಂದು ವಸ್ತ್ರ ಕೊಟ್ಟಿದ್ದ ಕಾರ್ಕೋಟಕ ನಲನಿಗೆ, ಇದನ್ನು ಮತ್ತೆ ನಾನು ಸ್ಮರಣೆ ಮಾಡಿ ಉಟ್ಕೊಂಡೇನು ನಿನ್ನ ನಿಜ ರೂಪ ಬರುತ್ತೆ ಅಂತ. ಅದನ್ನು ಕೊನೆಯಲ್ಲಿ ಮಾಡ್ತಾನವನು. ದಮಯಂತಿ ಅವಳು ಏನು ಅಂತ ಅನ್ನೋದು ಪ್ರಕಟ ಆದಮೇಲೆ ಮತ್ತೆ ನಲನಾಗುವಾಗ ಆ ಸಂದರ್ಭದಲ್ಲಿ ಅವನು ವಸ್ತ್ರವನ್ನು ಧಾರಣೆ ಮಾಡ್ತಾನೆ. ನಾಗರಾಜನ ಕಾರ್ಕೋಟಕನ ಸ್ಮರಣೆ ಮಾಡ್ತಾನೆ. ನಿನ್ನೆ ಅದು ಬಿಟ್ಟೋಗಿತ್ತು ಹೇಳೋದಕ್ಕೆ. ನಿಜ ರೂಪಕ್ಕೆ ಅವನು ಬರ್ತಾನೆ ನಲ ಅಂತ. ಯಾರು ಒಬ್ಬರಿಬ್ಬರು ಹೇಳಿ ಮುಂದಕ್ಕೆ ಹೋಗೋಣ. ಜಾತಕದಲ್ಲಿ ನಮ್ಮ ಜಾತಕದಲ್ಲಿ ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದರೆ ಅವರು ಮಹಾಪುರುಷರಾಗಬಹುದು. 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿರಬೇಕು. 1 ಗ್ರಹ ಉಚ್ಚ ಸ್ಥಾನದಲ್ಲಿದ್ದರೆ ಸುಖಿನಃ, ಅವನು ಸುಖಿ ಆಗ್ತಾನೆ. 2 ಗ್ರಹ ಉಚ್ಚ ಸ್ಥಿತಿಯಲ್ಲಿದ್ದರೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತಾನೆ, ಪ್ರಕೃಷ್ಟ ಕಾರ್ಯಾಹ. 3 ಗ್ರಹ ಉಚ್ಚ ಸ್ಥಿತಿಯಲ್ಲಿದ್ದರೆ ರಾಜ ಪ್ರತಿರೂಪಕ, ರಾಜನಂಥವನು, ರಾಜ ಸಮಾನ ಆಗ್ತಾನವನು. 4 ಗ್ರಹ ಉಚ್ಚ ಸ್ಥಿತಿಯಲ್ಲಿದ್ದರೆ ರಾಜಾನಹ, ರಾಜನೇ ಆಗ್ತಾನೆ, ಚಕ್ರವರ್ತಿಯೂ ಆಗ್ಬೋದು ಗ್ರಹಗಳ ಬಲ ಹೊಂದ್ಕೊಂಡು. ಅದಕ್ಕಿಂತ ಹೆಚ್ಚು ಗ್ರಹಗಳು ಉಚ್ಚ ಸ್ಥಿತಿಯಲ್ಲಿದ್ದರೆ ಅವರು ಮನುಷ್ಯರಲ್ಲ. ಅತಃಪರಂ ದಿವ್ಯಾಹ, ದಿವ್ಯರು ಬಂದಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂತಿರುವಂಥದ್ದು. ಅದರಲ್ಲಿ ವಿಪರ್ಯಾಸ ಏನು ಅಂದರೆ, ಹಾಗಾದಾಗ ಅವು ಪರಸ್ಪರ ವೀಕ್ಷಣೆ ಮಾಡ್ತವೆ ಗ್ರಹಗಳು. ಆ ಪರಸ್ಪರ ವೀಕ್ಷಣೆ ಉಚ್ಚ ಗ್ರಹಗಳದ್ದು ಬಂತು ಅಂದರೆ, ಅಥವಾ ಒಂದು ಉಚ್ಚಗ್ರಹ ಮತ್ತೊಂದು ಉಚ್ಚಗ್ರಹವನ್ನು ವೀಕ್ಷಣೆ ಮಾಡ್ತು ಅಂದರೆ ಜೀವನದಲ್ಲಿ ಏನೂ ಇಲ್ಲದಿರೋ ಸಂದರ್ಭಗಳು ಬರ್ತವೆ. ಹಾಗಾಗಿ ಮಹಾಪುರುಷರೆಲ್ಲರ ಜೀವನ ಹೀಗೆ, ಯಾವ್ಯಾವುದೋ ಸಂದರ್ಭದಲ್ಲಿ ಏನೂ ಇಲ್ಲದಿರುವಂಥ ಸ್ಥಿತಿಗಳು ಅವರಿಗೆ ಬರ್ತವೆ. ರಾಮನಾದ್ರೇನು, ನಲನಾದ್ರೇನು ಅವರಿಗೆಲ್ಲ ಬಂದಿದೆ. ಮುಗಿಸೋಣವಾ? ಶರೀರಕ್ಕೆ ಯಾವ್ದು ಹೊಂದದೇ ಇರುತ್ತೋ ಅದೇ ವಿಷ. ಅದೇ ವಿಷಯ. ನೂರು ಸರಿ ಇದೆ. ಇಷ್ಟು ನೀನು ತಿಳ್ಕೊಂಡ್ರೆ ಬೇರೆಯವರಿಗೂ ತಿಳಿಸಿದ್ರೆ ನೀನು ನಮ್ಮ ಪಾಠ ಸಾರ್ಥಕ ಆದಂತೆ ಆಯಿತು. ಯಾವುದು ಹೊಂದೋದಿರೋ ಅದನ್ನು ತಿನ್ನಬಾರ್ದು ಶರೀರಕ್ಕೆ ಅಂತ. ಸರಿ ಇದೆ. ಇದಕ್ಕೆ ಕೊನೆ ಮಾಡು. ಇಷ್ಟು ಮಕ್ಕಳು ಹೇಳಿದ್ರೆ ಪ್ರವಚನ ಆಗೋದಿಲ್ಲ, ಇದೇ ಆಗುತ್ತೆ ಪೂರ್ತಿ. ಇಲ್ಲಿಗೆ ನಿಲ್ಸೋಣ. ನೀವು ಹೇಳಿದ್ರೆ ಅಂದ್ರೆ ನಲ ಪಂಚಭೂತಗಳನ್ನು ಜಯಿಸಿದ್ದ ಅಂತ. ಅದನ್ನ ಈ ಸಂದರ್ಭಕ್ಕೆ ಈಗಿನ ಸಮಾಜಕ್ಕೆ ಹೋಲಿಸಿ ನೋಡಿದ್ರೆ ಅದು ನಮಗೆ ಒಲಿಯುವುದಿಲ್ಲ, ನಾವೇ ಅದನ್ನು ಒತ್ತಾಯ ಪೂರ್ವಕವಾಗಿ ಮಾಡಿಸ್ಕೊಂತೇವೆ ಅಂತ. ಹೌದು, ಅಂದ್ರೆ ಹಾಗೆ ಹೋದಾಗ ವಿಕೃತ ಆಗತ್ತೆ ಅದು. ಇವತ್ತು ಕೂಡ ಪ್ರಕೃತಿ ಮೇಲೆ ಮನುಷ್ಯ ಹತೋಟಿ ಸಾಧನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ತುಂಬ ಒಳ್ಳೆ ಬಿಂದುನೆ ಹೇಳಿರೋಂಥದ್ದು, ತುಂಬ ಒಳ್ಳೆ ವಿಷಯ. ಮನುಷ್ಯ ಪಂಚಭೂತಗಳ ಮೇಲೆ ಸವಾರಿ ಮಾಡೋಕ್ಕೆ ಮನುಷ್ಯ ಪ್ರಯತ್ನ ಮಾಡ್ತಾನೆ, ಸರಿಯಾದ ದಾರಿಯಲ್ಲ. ಅದರಿಂದಾಗಿ ಎಲ್ಲ ವಿಕೃತಿಗಳು, ಪ್ರಕೃತಿ ವಿಕೃತಿಯಾಗಿ ಪರಿಣಮಿಸಿ ವಾಪಸ್ ಬಂದು ಹೊಡೆಯುತ್ತೆ. ಸುಮ್ಮನೆ ಏನಿರೋದಿಲ್ಲ ಅದು, ವಾಪಸ್ ಬಂದು ನಮ್ಮನ್ನು ಕಚ್ಚುತ್ತೆ. ಆಗಾಗ್ತಾ ಇದೆ ಇವತ್ತು. ಅಂತ ನ್ಯಾಯವಾದ ರೀತಿಯಲ್ಲಿ ಆಡಿದರೆ ಅದೇ ಬಂದು ಒದಗಿ ನಮಗೆ ಬೇಕಾದನ್ನು ಮಾಡಿಕೊಡುತ್ತೆ. ಅದು ಬಲಾತ್ಕಾರ ಮಾಡಿದಾಗ ಅದು ಬಂಡಿ ಹೇಳುತ್ತೆ. ಇರಲಿ ಮಕ್ಕಳೇ, ಮತ್ತೆ ಹೇಳ್ಬೋದು. ಇವತ್ತು ಸಮಯ ಮುಗಿದಿದೆ ಇವತ್ತಿನದ್ದು. ನಮಗೆ ಸಂತೋಷ ಆಗುತ್ತೆ, ಜೊತೆಗೆ ಬೇಜಾರು ಆಗುತ್ತೆ. ಯಾಕಂದರೆ
ನೀವು ಇಷ್ಟು ಉತ್ಸಾಹದಲ್ಲಿ ಪ್ರತಿಕ್ರಿಯೆ ಹೇಳುವಾಗ ಸಂತೋಷ ಆಗುತ್ತೆ ತುಂಬ. ಬೇಜಾರಾಗೋದು ಯಾಕೆಂದರೆ ಅದಕ್ಕೆ ಕೊಡೋಕ್ಕೆ ಸಮಯ ಇಲ್ವಲ್ಲ ಅನ್ನೋ ಕಾರಣಕ್ಕೆ ಬೇಜಾರಾಗುತ್ತೆ. ಮೊನ್ನೆ ಒಂದು ದಿವಸ ಹೆಚ್ಚು ಕಡಿಮೆ ಇದೇ ಪೂರ್ತಿ ಆಯಿತು. ಹಾಗಾಗಿ ಮುಂದುವರ್ಸೋಣ. 15 ನಿಮಿಷ ಆಯಿತು ಈಗಾಗಲೇ, ಪ್ರಾರಂಭ ಮಾಡಿ. ನಿನ್ನೆ ಅಗ್ನಿಯನ್ನು ಆಳಿದವನು ನಿನ್ನೆಯ ಪ್ರವಚನದ ಶೀರ್ಷಿಕೆ. ಇವತ್ತಿನ ಪ್ರವಚನದ ಶೀರ್ಷಿಕೆ ಅಗ್ನಿಯನ್ನು ಆಳಿದವಳು. ಯಾರು ಅದು ಅಂತ ನೋಡೋಣ. ಅಗ್ನಿಯನ್ನು ಆಳಿದವಳು ಯಾರು? ನಮ್ಗೆ ಅವಳು ಗೊತ್ತು, ಆದರೆ ಈ ದೃಷ್ಟಿಯಿಂದ ನೋಡಿಲ್ಲ ಅಂಥವಳವಳು ಅಂತ. ರಾಮಾಯಣದ ಒಂದು ಸಂದರ್ಭ. ಏನು ಸಂದರ್ಭ ಅಂದರೆ, ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಲಾಗಿದೆ. ಪೀಠಿಕೆಯಲ್ಲಿ ನಿನ್ನೆ ಹೇಳಿದಾಗ ಹೇಳೋದಿಲ್ಲ, ನಲನ ಬಗ್ಗೆ ಆರಂಭದಿಂದ ಕಥೆ ಹೇಳಿದಾಗ ಹೇಳೋದಿಲ್ಲ, ಯಾಕೆಂದ್ರೆ ಗೊತ್ತು ನಿಮಗೆಲ್ಲರಿಗೂ. ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಲಾಯಿತು. ಎಲ್ಲಿ? ರಾವಣನ ಆಸ್ಥಾನದಲ್ಲಿ 4 ಬುದ್ಧಿ ಮಾತು ಹೇಳಿದ್ದಕ್ಕೆ ರಾವಣನಿಗೆ, ಮತ್ತು ಬೇರೆ ಏನೂ ಮಾಡಿಲ್ಲ. 4 ಒಳ್ಳೆ ಮಾತು ಹೇಳಿದ್ದಕ್ಕೆ ಮೊದಲಿಗೆ ಅವನನ್ನು ಕೊಲ್ಲಿ ಅಂತ ಹೇಳಿದ ರಾವಣ. ಆಜ್ಞಾಪಯತ್ತಸ್ಯ ವಧಂ ಮಹಾಕಪೇಹಿ, ಆ ಮಹಾಕಪಿಯ ವಧೆಗೆ ರಾವಣ ಆಜ್ಞೆ ಮಾಡಿದ. ವಿಭೀಷಣ ಒಪ್ಪಲಿಲ್ಲ. ವಿಭೀಷಣ ರಾವಣನ ಮಧ್ಯೆ ಸಂವಾದ ನಡೆಯಿತು. ವಿಭೀಷಣ ರಾವಣನಿಗೆ ಮನವರಿಕೆ ಮಾಡ್ತಾನೆ, ದೂತರನ್ನು ಕೊಲ್ಲುವಂತೆ ಇಲ್ಲ, ದೂತವಧ್ಯ ವಿಗರ್ಹಿತ ಅಂತ ಮನವರಿಕೆ ಮಾಡಿದಾಗ ದೂತರಿಗೆ ಹೇಳಿದ ವಿಧಿಗಳು ಅದೇನೆಂದರೆ ವೈರೂಪ್ಯಕರಣ ಅಂತ. ಅಂಗಹಾನಿ ವೈರೂಪ್ಯಕರಣ ಇಂಥದ್ದೆಲ್ಲ ಬರುತ್ತೆ ಅಲ್ಲಿ. ವೈರೂಪ್ಯಕರಣಂ ದೃಷ್ಟಂ, ಆಗ ರೂಪವನ್ನು ಕೆಡಿಸೋದು ಅಂತ. ಅದಕ್ಕೆ ಯಾವ ಅಂಗವನ್ನು ವಿರೂಪ ಮಾಡೋಣ ಅಂತ ಯೋಚನೆ ಮಾಡಿ ಬಾಲವನ್ನೇ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ ರಾವಣ. ಯಾಕೆ ಅಂದರೆ ಕಪೀನಾಂ ಕಿಲ ಲಾಂಗೂಲಂ ಇಷ್ಟಂ ಭವತಿ ಭೂಷಣಂ ಅಲ್ವಾ. ಕಪಿಗಳಿಗೆ ಲಾಂಗೂಲ ತುಂಬ ಇಷ್ಟ, ತಮ್ಮ ಲಾಂಗೂಲ ತುಂಬ ಇಷ್ಟ, ಮತ್ತು ಭೂಷಣವೂ ಕೂಡ ಹೌದು ಅಂತ. ಒಂದು ಕಪಿಯ ಶೋಭೆ ಯಾವುದು? ಒಂದು ಘೇಂಡಾಮೃಗಕ್ಕೆ ಒಂದು ಮುಂದೊಂದು ಕೊಂಬೆ ಇರುತ್ತೆ, ಅದು ಶೋಭೆ ಅದಕ್ಕೆ. ಅದಿಲ್ಲ ಅಂದರೆ ಘೇಂಡಾಮೃಗ ಅಂತಲೇ ಅನ್ಸೋದಿಲ್ಲ ಅದು ಅಲ್ವಾ. ಆನೆಗೆ ಒಂದು ಸೊಂಡಿಲಿರುತ್ತೆ, ಆ ತರಹ ಸಿಂಹಕ್ಕೆ ಕೇಸರ ಇರುತ್ತೆ ನೋಡಿ. ಹಾಗೆ ಕಪ್ಪಿಗೆ ಭೂಷಣ ಯಾವುದು ಅಂದರೆ ಲಾಂಗೂಲವೇ ಭೂಷಣ, ಬಾಲವೇ ಭೂಷಣ. ಹಾಗಾಗಿ ಅದನ್ನು ಸುಡಿ, ಅದಿಲ್ಲದಿದ್ರೆ ಚೆಂದ ಅಲ್ಲ. ನಿಮ್ಗೆ ಆ ಕಥೆಯನ್ನು ರಾಮಭದ್ರಾಚಾರ್ಯ ಹೇಳ್ತಾ ಇದ್ರು, ಆ ಕಥೆ ನಿಮ್ಗೆ ಹಿಂದೆ ಹೇಳಿದ್ದೇವೆ. ಸೀತೆಯನ್ನು ವಾನರ ಸ್ತ್ರೀಯರೆಲ್ಲ ನೋಡಿದ್ರು, ವಾನರ ನಾರಿಯರೆಲ್ಲ ನೋಡಿದ್ರು. ಒಂದು ಸುತ್ತು ಬಂದರು, ಹೀಗೆ ಸುತ್ತು ಬಂದ ಮೇಲೆ ಅದೇ ಇಲ್ಲ ಅಂತ ಬೇಜಾರು ಮಾಡ್ಕೊಂಡ್ರು ಅಂತ. ಏನು ಚಂದವೋ ರಾಮನಿಗೆ, ಏನು ಯಾಕೆ ಹುಚ್ಚು ಕೊಟ್ಟು ರಾಮ ಸೀತೆ ಸೀತೆ ಅಂತ ಜಪ ಮಾಡ್ತಾನೋ, ಬಾಲವೇ ಇಲ್ಲ ಅಂತ, ಅಂಗವೈಕಲ್ಯ ಅಂತ ಮಾತಾಡ್ಕೊಂಡ್ರು ಅಂತ. ಒಂದು ಹೀಗೆ ಕಥೆ, ನೀವು ವಾಲ್ಮೀಕಿ ರಾಮಾಯಣದಲ್ಲಿ ಸಿಗುವಂಥ ಕಥೆ ಅಲ್ಲ ಅದು. ಹಾಗೊಂದು ಪ್ರಚಲಿತ ಐತಿಹ್ಯ ಅದೊಂದು ಅಂತಷ್ಟೇ ಅಂತ. ಹಾಗಾಗಿ ಯಾಕೆಂದರೆ ಲಾಂಗೂಲ ಇದ್ದರೆ ಶೋಭೆ, ಅದಿಲ್ಲದೆ ಇದ್ದರೆ ಅದು ವಿಕಾರ ಅಂತ ಅವರ ಸಮಾಜ ಆಗಿದೆ ಅಂತ, ಕಪಿಗಳ ಸಮಾಜ ಆಗಿದೆ ಅಂತ ಅವ್ರು ಹಾಗೆ ನೋಡ್ತಾರೆ ಅಂತ. ಹಾಗೆ ಈಗ ನಮಗೊಂದು ಬಾಲ ಇಲ್ಲದೆ ಇರೋದ್ರಿಂದ ನಮ್ಮನ್ನು ವಿಚಿತ್ರ ನೋಡ್ತವೆ ಮಂಗಗಳು, ಒಂದು ಏನು ಬಾಲ್ವೇ ಇಲ್ವಲ್ಲ ಇದಕ್ಕೆ ಅಂತ. ಹಾಗೆ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಆ ಸುದ್ದಿಯನ್ನು ರಾಕ್ಷಸಿಯರು ಸೀತೆಗೆ ಹೇಳಿದರು. ರಾಕ್ಷಸಿಯರಲ್ಲಿ ಸೀತೆಗೆ ಬೇಕಾದವರು ಅನೇಕರಿದ್ರು, ತುಂಬ ಸೀತೆಯ ಆತ್ಮೀಯರು ಒಬ್ಬರಿಬ್ಬರೆಲ್ಲ ಇದ್ರು ಅಂಥವರೆಲ್ಲ. ಉಳಿದವರು ಕೂಡ ಸುದ್ದಿ ಹೇಳೋದಕ್ಕೆ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಹಾಗಾಗಿ ಬಂದು ಹೇಳಿದ್ರಂತೆ, ದೀಪ್ಯಮಾನೇ ತತಸ್ತಸ್ಯ ಲಾಂಗೂಲಾಗ್ರೇ ಹನುಮತಃ, ಹನುಮಂತನ ಲಾಂಗೂಲದ ಅಗ್ರಭಾಗ ಬಾಲದ ತುದಿ ಹೊತ್ತಿ ಉರಿಯುತ್ತಿರಲಾಗಿ ರಾಕ್ಷಸಿಯರೆಲ್ಲ ಶಂಸು ದೇವ್ಯಾಹ ತದ ಅಪ್ರಿಯಂ, ಅಪ್ರಿಯ ವಾರ್ತೆಯನ್ನು ಸೀತೆಗೆ ಹೇಳಿದರು. ಸೀತೆಗೆ ಅಪ್ರಿಯ ಯಾಕೆ ಅಂದರೆ, ಒಂದು ಅವನ ಮೇಲೆ ತುಂಬ ವಾತ್ಸಲ್ಯ ಬಂದ್ಬಿಟ್ಟಿದೆ ಸೀತೆಗೆ. ಅವನ ಗುಣ, ನಡತೆ, ಮಾತುಗಳು, ಮನಸ್ಸು ಒಂದೇ ಭೇಟಿಯಾದರೂ ಕೂಡ ಅದು ಎಷ್ಟರ ಮಟ್ಟಿಗೆ ಸೀತೆಗೆ ಪ್ರಭಾವವನ್ನು ಉಂಟು ಮಾಡಿದೆ ಅಂದರೆ, ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಏನು ಕಡಿಮೆ ಅಲ್ಲ ಅನ್ನೋ ಪ್ರೀತಿ ಅವನ ಮೇಲೆ ಬಂದ್ಬಿಟ್ಟಿದೆ ಆಕೆಗೆ. ಮತ್ತು ಸೀತೆ ಮತ್ತು ರಾಮರ ಮಧ್ಯೆ ಕುಂಡಿ ಅವನೇ, ಅವನು ಹೋಗಿ ಹೇಳಬೇಕು ವಿಷಯನ. ಹಾಗಿದ್ದರೆ ಮಾತ್ರ ಸೀತಾರಾಮರ ಸಮಾಗಮ ಆಗೋಕ್ಕೆ ಸಾಧ್ಯ ಇರೋಂಥದ್ದು. ಹೀಗಿರುವಾಗ ಅವನನ್ನು ಬಂಧನ ಮಾಡಿದ್ದಾರೆ, ಅದರಲ್ಲಿ ಬಾಲಕ್ಕೆ ಬೆಂಕಿ ಹಚ್ಚಿದ್ದಾರೆ ಅಂದರೆ ಎಷ್ಟು ನೋವಾಗ್ತಾ ಇರ್ಬೋದು ಅವನಿಗೆ. ಅಪ್ರಿಯಂ, ಸೀತೆಗೆ ತುಂಬ ಅಪ್ರಿಯವಾಗಿರ್ತಕ್ಕಂಥ ವಾರ್ತೆ ಅದು. ಆ ವಚನ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಲಾಗಿದೆ ಎನ್ನುವ ವಚನ, ಅದು ಹೇಗಿತ್ತು ಸೀತೆಯ ಪಾಲಿಗೆ ಅಂದರೆ ಕ್ರೂರಂ ಆತ್ಮಾಪಹರಣೋಪಮಂ, ತನ್ನ ಸಾವಿಗಿಂತ ಕಡಿಮೆ ಅಲ್ಲ,
ತನ್ನ ಸಾವಿಗೆ ಸಮಾನವಾದಂಥ ದುಃಖವನ್ನು ಕೊಡುವಂಥ ಒಂದು ಸುದ್ದಿಯಾಗಿತ್ತು ಸೀತೆಯ ಪಾಲಿಗೆ. ಆ ಒಂದು ಹನುಮಂತನ ಬಾಲಿಗೆ ಬೆಂಕಿ ಹಚ್ಚಲಾಗಿತ್ತು ಎನ್ನುವ ಒಂದು ವಿಷಯ. ಕೂಡಲೇ ಸೀತೆ ಮಾಡಿದ್ದೇನು ಅಂದರೆ ನೇರವಾಗಿ ಅಗ್ನಿಯ ಸನ್ನಿಧಿಗೆ ಹೋಗ್ತಾಳೆ. ಇದೇನು ತೋರಿಸುತ್ತೆ ಅಂದರೆ ಏನೋ ಒಂದು ಬಾಂಧವ್ಯ ಇದೆ ಅಗ್ನಿ ಜೊತೆಗೆ ಅವಳಿಗೆ ಅಂತ ಅನ್ನೋದನ್ನು ತೋರಿಸ್ತಾ ಇದೆ ಅದು ಅಂತ ಅಲ್ವಾ. ಈಗ ನಿಮಗೆ ಈಗ ಏನಾದ್ರು ಸುಟ್ಟರೆ ಎಲ್ಲಿ ಏನು ಮಾಡ್ತೀರಿ? ಕೂಡಲೇ ನೀವು ಮನೆಗೆ ಬೆಂಕಿ ಹತ್ತಿದ್ರೆ ನೀವು ನೇರ ಅಗ್ನಿಗೆ ಹೋಗಿ ಪ್ರಾರ್ಥನೆ ಮಾಡ್ತೀರಾ? ಏನು ಮಾಡ್ತೀರಾ? ನೀರು ತಂದು ಹೋಗಿ ನೋಡ್ತೀರಿ ಹೊರತು ಅಗ್ನಿಗೆ ಪ್ರಾರ್ಥನೆ ಮಾಡೋಕೆ ಹೋಗೋದಿಲ್ಲ. ಯಾಕೆಂದ್ರೆ ನಿಮಗೆ ಗೊತ್ತಿದೆ ನೀವು ಹೇಳಿದ್ರೆ ಅಗ್ನಿ ಕೇಳೋದಿಲ್ಲ ಅಂತ. ಈಗ ವಿಶ್ವಾಸ ಇದ್ರೆ ಹೇಳಿದ್ರೆ ಅಗ್ನಿ ಕೇಳ್ತಾನೆ ಅನ್ನೋ ವಿಶ್ವಾಸ ಇದ್ರೆ ಅದನ್ನೇ ಮಾಡ್ತಿದ್ರಿ, ಅದು ಸುಲಭದ ದಾರಿ ಅದು. ಆದರೆ ಅದು ಯಾವಾಗ ನಮಗಿಲ್ಲ ಆ ವಿಶ್ವಾಸ, ಬದಲು ನಮ್ಗೆ ಗೊತ್ತು ನಾವು ಹೇಳಿದ್ರೆ ಅಗ್ನಿ ಕೇಳೋದಿಲ್ಲ ಅಂತ, ಬೇರೆ ದಾರಿಗಳನ್ನು ಪ್ರಯತ್ನ ಮಾಡೋದಾಯಿತು. ಆದರೆ ಸೀತೆ ಮತ್ತು ಅಗ್ನಿಗಳ ಮಧ್ಯೆ ಎಂತಹದ್ದೊಂದು ಬಾಂಧವ್ಯ ಇತ್ತು ಅಂದರೆ ನೇರವಾಗಿ ಅಗ್ನಿ ಸನ್ನಿಧಿಗೆ ಸೀತೆ ಹೋಗ್ತಾಳೆ. ಹೋಗಿ ಉಪತಸ್ಥೆ ವಿಶಾಲಾಕ್ಷಿ ಪ್ರೇತ ಹವ್ಯವಾಹನಂ, ತನ್ನ ಮನಸ್ಸನ್ನು ಸಂಯಮ ಮಾಡಿ ಅಗ್ನಿಯ ಮುಂದೆ ಆಕೆ ಉಪಸ್ಥಿತಳಾಗಿ ಪ್ರಾರ್ಥನೆ ಮಾಡ್ತಾಳೆ. ಏನಪ್ಪ ಅಂದರೆ ಅವಳ ಮನಸ್ಸು ಹೇಗಿತ್ತು ಆ ಸಮಯದಲ್ಲಿ ಅಂದರೆ ಮಂಗಲಾಭಿಮುಖಿ ತಸ್ಯ ಸಾ ತದಾಸೀನ್ ಮಹಾಕಪೇ, ಆ ಮಹಾಕಪಿಯ ಮಂಗಲವೇ ಸೀತೆಯ ಮನಸ್ಸಲ್ಲಿದ್ದಿದ್ದು ಅಂತ. ಅವನಿಗೆ ತೊಂದರೆ ಆಗಬಾರ್ದು, ಅವನಿಗೆ ನೋವು ಆಗಬಾರ್ದು, ಉರಿ ಆಗಬಾರ್ದು. ಅವನ ಮಾಂಗಲ್ಯವೇ, ಅವನ ಶುಭವೇ ಆಕೆಯ ಮನಸ್ಸಲ್ಲಿ ಆ ಸಮಯದಲ್ಲಿ ಇದ್ದಿದ್ದು. ಹೋಗಿ ಅಗ್ನಿಯಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಹೇಗೆ ಪ್ರಾರ್ಥನೆ ಮಾಡಿದಳು ಅಂದರೆ ಶೀತೋಭವ ಹನುಮತಃ ಶೀತೋಭವ ಹನುಮತಃ ಮತ್ತೆ ಬರುತ್ತೆ ಈ ಪಂಕ್ತಿ. ಹನುಮಂತನ ಪಾಲಿಗೆ ತಂಪಾಗು, ಹನುಮಂತನ ಪಾಲಿಗೆ ತಂಪಾಗು ಅಂತ ಅದಕ್ಕೆ ಅರ್ಥ. ಆ ವಾಕ್ಯಕ್ಕೆ ಏನನ್ನು ಪ್ರಣಕ್ಕೊಂಡಿದ್ದಳು ಅಂತಂದರೆ ಹಾಗೆ ಹೇಳುವಾಗ, ಯಾಕಂದ್ರೆ ಅಗ್ನಿ ಮಾಡಲೇಬೇಕು, ಮಾಡದೇ ಇರಬಾರ್ದು. ಯದ್ಯಸ್ತಿ ಪತಿ ಶುಶ್ರೂಷ, ನಾನು ನನ್ನ ಪತಿಯ ಶುಶ್ರೂಷೆ ಮಾಡಿದ್ದೇ ಹೋದಾದರೆ, ಪತಿ ಸೇವೆಯನ್ನು ನಾನು ಮಾಡಿದ್ದೇ ಹೋದಾದರೆ, ಯದ್ಯಸ್ತಿ ಚರಿತಂ ತಪಃ, ನಾನು ನನ್ನ ಬದುಕಿನಲ್ಲಿ ತಪಸ್ಸು ಮಾಡಿದ್ದೇನಾದ್ರು ಇದ್ದರೆ, ಯದಿವಾಸ್ತಿ ಏಕಪತ್ನಿತ್ವ, ನಾನು ಏಕಪತ್ನಿ ಹೌದಾದರೆ. ಏಕಪತ್ನಿ ಅಂದ್ರೆ ಏನು? ಒಬ್ಬನಿಗೆ ಪತ್ನಿ, ಇನ್ನೊಬ್ಬನಿಗೆ ಮನಸ್ಸನ್ನು ಕೊಟ್ಟಿಲ್ಲ, ಶರೀರ ಆಮೇಲೆ ಮನಸ್ಸನ್ನೇ ಕೊಟ್ಟಿಲ್ಲ ಅಂತ, ಅದು ಏಕಪತ್ನಿ. ರಾಮನಿಗೆ ಏಕಪತ್ನಿ ವ್ರತಸ್ಥ ಅಂತ ಹೇಳಿ ಅದು ಬೇರೆ ಅದು ಒಬ್ಬಳೇ ಪತ್ನಿ ಅಂತ. ಏಕಾ ಪತ್ನಿ ಯಸ್ಯ ಸಹ, ಅದು ರಾಮನಿಗೆ ಅನ್ವಯ ಆಗುವಂಥದ್ದು, ಒಬ್ಬಳೇ ಪತ್ನಿ ಅಂತ. ಸೀತೆಗಾಗುವಾಗ ಏಕಸ್ಯ ಪತ್ನಿ, ರಾಮನಿಗೆ ಮಾತ್ರ ಪತ್ನಿ ಹೊರತು ಬೇರೆಯವರಿಗೆ ಆಕೆ ಪತ್ನಿ ಅಲ್ಲ ಅಂತ. ಹಾಗಾಗಿ ಆ ಏಕಪತ್ನಿತ್ವ ನನ್ನಲ್ಲಿ ಇದ್ದಿದ್ದ ಹೋದಾದರೆ ಹನುಮಂತನ ಪಾಲಿಗೆ ತಂಪಾಗು. ಮುಂದುವರಿಯುತ್ತೆ ಆಕೆ ಪ್ರತಿಜ್ಞೆ. ಯದಿ ಕಶ್ಚಿದ್ ಅನುಕ್ರೋಶಃ ತಸ್ಯ ಮಯ್ಯಸ್ತಿ ಧೀಮತಃ, ಆ ಹನುಮಂತನಿಗೆ ನನ್ನ ಕುರಿತು ಏನಾದರೂ ಅನುಕಂಪ ಇದ್ದರೆ ಇದೆ ಅಂತ ಗೊತ್ತವಳಿಗೆ. ಅಥವಾ ಯದಿವಾ ಭಾಗ್ಯಶೇಷೋಮೆ, ನನ್ನ ಭಾಗ್ಯ ಇನ್ನೂ ಏನಾದರೂ ಉಳ್ಕೊಂಡಿದ್ರೆ, ಸೀತೆಯ ಭಾಗ್ಯ ಇನ್ನೂ ಏನಾದರೂ ಶೇಷ ಇದ್ದರೆ ಉಳ್ಕೊಂಡಿದ್ರೆ ಹನುಮಂತನ ಪಾಲಿಗೆ ತಂಪಾಗು. ಯದಿಮಾಂ ವೃತ್ತ ಸಂಪನ್ನಾಂ ತತ್ ಸಮಾಗಮ ಲಾಲಸಾಂ ಸವಿಜಾನಾತಿ ಧರ್ಮಾತ್ಮ ಶೀತೋಭವ ಹನುಮತಃ, ನಾನು ವೃತ್ತ ಸಂಪನ್ನೆ ಅಂದರೆ ನಡತೆ ಉಳ್ಳವಳು, ಶೀಲ ಉಳ್ಳವಳು ಮತ್ತು ರಾಮನ ಸಮಾಗಮವನ್ನು ಬಯಸುವವಳು ಅನ್ನೋದು ಹನುಮಂತನ ಆತ್ಮಕ್ಕೆ ಗೊತ್ತಿರೋದು ಹೋದಾದರೆ, ಹನುಮಂತನನ್ನು ಧರ್ಮಾತ್ಮ ಅಂತ ಸಂಬೋಧನೆ ಮಾಡ್ತಾಳೆ ಇಲ್ಲಿ, ಆ ಧರ್ಮಾತ್ಮನಿಗೆ ತಿಳಿದಿರೋದು ಹೋದಾದರೆ ಶೀತೋಭವ ಹನುಮತಃ, ಹನುಮಂತನ ಪಾಲಿಗೆ ನೀನು ತಂಪಾಗು ಅಂತ. ಹೀಗೆ ಪ್ರತಿಜ್ಞೆಗಳನ್ನು ಮಾಡ್ತಾಳೆ ಅವಳು ಸೀತೆ, ಕೆಲವು ಪ್ರತಿಜ್ಞೆಗಳನ್ನು. ಆ ಪ್ರತಿಜ್ಞೆಗಳನ್ನು ಮಾಡ್ತಾ ಇದ್ದಂತೆಯೇ ಪ್ರತಿಕ್ರಿಯೆ ಬರುತ್ತೆ ಅಗ್ನಿಯಿಂದ. ಆಯಿತು ಅಂತ ಅಗ್ನಿ ಹೇಳ್ತಾನೆ. ಹೇಗೆ ಮಾತಾಡಿದ್ನ ಅಗ್ನಿ ಎದ್ದು ಬಂದ ಅಂದ್ರೆ ಹಾಗಲ್ಲ. ಇದ್ದಕ್ಕಿದ್ದಂತೆ ಅಗ್ನಿಜ್ವಾಲೆಗಳು ಪ್ರದಕ್ಷಿಣವಾಗಿ ತಿರುಗೋಕೆ ಪ್ರಾರಂಭ ಮಾಡ್ತವೆ. ಪ್ರದಕ್ಷಿಣ ಶಿಖಃ ಅನಲಹ, ಅಲ್ಲಿವರೆಗೆ ಒಂದು ರೀತಿಯಲ್ಲಿ ಇದ್ದಿದ್ದು, ಸೀತೆ ಪ್ರಾರ್ಥನೆ ಮಾಡ್ತಾ ಇದ್ದಂತೆಯೇ ಜ್ವಾಲೆಗಳು ಪ್ರದಕ್ಷಿಣಾಕಾರವಾಗಿ ತಿರುಗುವುದಕ್ಕೆ ಪ್ರಾರಂಭ ಮಾಡ್ತವೆ. ಅದು ಸೂಚನೆ. ಯಾವುದಕ್ಕೆ ಸೂಚನೆ? ಅಗ್ನಿ ಒಲಿದ ಕಾರ್ಯ ಆಗತ್ತೆ, ಕೇಳಿದ್ದು ಒಳ್ಳೇದಾಗತ್ತೆ ಅನ್ನೋದಕ್ಕೆ ಸೂಚನೆ. ದೇವರ ಪ್ರಸಾದ ಆಗೋದು ಅಂತ ಹೇಳ್ತಾರಲ್ವಾ, ನಮ್ಮ ಪ್ರಯತ್ನ ಏನೂ ಇಲ್ಲದೆ ತಾನಾಗಿ ದೇವರಿಂದ ಒಂದು ಹೂವು ಅಥವಾ ಏನೇ ಒಂದು ವಸ್ತು ದೇವರಿಗೆ ನಾವು ಒಪ್ಸಿರೋಂಥದ್ದು, ಅಲಂಕಾರ ಮಾಡಿರೋಂಥದ್ದು ಒಂದು ವಸ್ತು
ಇಳಿದು ಬರುತ್ತೆ ಕೆಳಗೆ ಅಂತ ಆದರೆ ಯಾವ ಕಡೆಯಿಂದ ಬಂದರೂ ಶುಭನೇ ಅದು. ಎಡಗಡೆ ಬಂದರೆ ಅಶುಭ, ಬಲಗಡೆ ಬಂದರೆ ಶುಭ ಅನ್ನೋ ಥರ ಅದೇನು ಪ್ರಶ್ನೆ ಉತ್ತರ ಕೇಳಿದಾಗ ಎಡಗಡೆ ಬಲಗಡೆ ಅನ್ನೋದು ಬರೋವಂಥದ್ದು. ಈಗ ಹ್ಞೂ ಅಂದರೆ ಬಲಗಡೆ ಕೊಡು, ಹ್ಞೂ ಅಂದರೆ ಎಡಗಡೆ ಕೊಡು ಅಂತ ಕೇಳ್ತಾರಲ್ಲ, ಆಗ ಬರೋವಂಥದ್ದು. ಇಲ್ದಿದ್ರೆ ಸಾಮಾನ್ಯ ಸೂತ್ರ ಏನಂದರೆ ಒಂದೇನೋ ಬಂತು ಮೇಲಿಂದ ಅಂತಂದರೆ ಮೇಲಿಂದ ಕೆಳಗಡೆ ಬಂದಿದ್ದು ನಮ್ಮ ಒಳ್ಳೆಯದಕ್ಕೆ ಬರೋದು ಹೊರತು ಕೆಟ್ಟದ್ದಕ್ಕೆ ಬರೋದಲ್ಲ. ಹಾಗೆ ಇಲ್ಲೂ ಕೂಡ ಅಗ್ನಿದೇ ಒಂದು ಭಾಷೆ ಇದೆ. ಆ ಭಾಷೆ ಏನು ಅಂದರೆ ಆ ಪ್ರದಕ್ಷಿಣ ಗತಿ. ಅದರ ಮೂಲಕ ಶಂಸನ್ನಿವ ಶಿವಂ ಕಪೇಹಿ, ಆ ಕಪಿಗೆ ಹನುಮಂತನಿಗೆ ಮಂಗಲವನ್ನು ಅಗ್ನಿ ಹೇಳ್ತಾನೆ ಪ್ರದಕ್ಷಿಣ ಗತಿಯ ಮೂಲಕವಾಗಿ. ಅದೇ ಸಮಯದಲ್ಲಿ ವಾಯುವು ಕೂಡ ಸೂಚನೆ ಕೊಡ್ತಾನೆ ಸೀತೆಗೆ. ಹೇಗೆ ಅಂದರೆ ತಂಪಾಗಿ ಬೇಯಿಸ್ತಾನೆ. ಆ ತಂಪು ಗಾಳಿ ಎಲ್ಲ ಶುಭ ಅಂತ ಲೆಕ್ಕ. ತಂಪಾಗಿ ಗಾಳಿ ಬೇಯಿಸೋದೆಲ್ಲ ಒಂದು ಶುಭ ಲಕ್ಷಣ ಅಂತಲೇ. ಅದರಲ್ಲಿಯೂ ಪುಚ್ಛಾನಲ ಯುತೋ ನಿಲಹ ಅಂತ ಹನುಮಂತನ ಬಾಲದ ಮೇಲಿಂದ ಬೀಸ್ಕೊಂಡು ಬಂದು, ಇದನ್ನು ತುಂಬ ದೂರ ಇಲ್ಲ ಹನುಮಂತ ಇರೋ ಜಾಗ, ಬಾಲದ ಮೇಲೆ ಬೀಸ್ಕೊಂಡು ಬಂದು ತಂಪಾಗಿ ಸೀತೆ ಮೇಲೆ ಬರಬೇಕು ಅಂದ್ರೆ ಅರ್ಥ ಏನೋದಕ್ಕೆ? ಅದು ಬಿಸಿ ಇಲ್ಲ ಅಂತ ಅರ್ಥ. ಅದಕ್ಕೆ ಆ ಅಗ್ನಿ ಬಿಸಿ ಮಾಡುವಂಥದ್ದಲ್ಲ ಅಂತಲೇ ಅರ್ಥ. ಅದಕ್ಕೆ ನೀ ಹೇಳಿದ ಕೆಲಸ ಆಗೋಗಿದೆ ಅಂತ ಆಯು ಹೇಳ್ತಾ ಇರುವಂಥದ್ದು. ಹಾಗಾಗಿ ಪ್ರಾಲೇಯಾನಿಲ ಶೀತಲ, ಹಿಮದ ಮೇಲೆ ಬೀಸಿ ಬರುವ ಗಾಳಿಯಂತೆ ತಂಪಾದ ಗಾಳಿಯೊಂದು ಸೀತೆಯ ಮೇಲೆ ಬೀಸಿತು ಎಂಬುದಾಗಿ ಒಂದು ಸೂಕ್ಷ್ಮ ಕೆಲವು ಗಮನಿಸ್ಕೊಂಡು ಮುಂದಕ್ಕೆ ಹೋಗೋಣ. ಈ ಜಾಗದಲ್ಲಿ ಅಡುಗೆ ಮಾಡುವಾಗ ಹೊಗೆ ಬರುತ್ತಲ್ಲ, ಆ ಹೊಗೆ ಪ್ರದಕ್ಷಿಣವಾಗಿ ತಿರುಗಿದ್ರೆ ಪಾಕ ಸರಿಯಾಯಿತು ಅಂತ ಅರ್ಥ ಅಂತ. ಪಾಕ ಶುಭವಾಗಿದೆ ಅಂತ, ಅಗ್ನಿಗೆ ಸಲ್ಲುವಂತೆ ಇದೆ, ಜಠರಾಗ್ನಿಗೆ ಸಲ್ಲುವಂತೆ ಇದೆ, ಒಳ್ಳೆಯದಾಗಿದೆ ಅನ್ನೋದ್ರ ಅರ್ಥವಂತೆ ಅದು ಅಂತ. ಹಾಗಾಗಿ ಅದನ್ನು ಗಮನಿಸಬೇಕು. ಅದು ಈಗ ಅವಕಾಶ ಇಲ್ಲ, ಯಾಕೆಂದರೆ ಹೊಗೆಯೇ ಇಲ್ಲ. ಹೊಗೆ ಇದ್ರೆ ತಾನೇ ನಾವು ಪ್ರದಕ್ಷಿಣವು ಅಪ್ರದಕ್ಷಿಣ ನೋಡೋಕ್ಕೆ ಸಾಧ್ಯ ಇರೋದು. ಹಾಗಾಗಿ ಹೊಗೆ ಇಲ್ಲದೆ ಇರೋದ್ರಿಂದ ಸಮಸ್ಯೆ ಇಲ್ಲ ಅಂತ. ಆದರೆ ಪ್ರಾಚೀನವಾದ ಪಾಕಕ್ರಮದಲ್ಲಿ ಆ ಹೊಗೆಯ ಮೇಲಿಂದ ಪಾಕವನ್ನು ಗುರುತಿಸಲಿಕ್ಕೆ ಸಾಧ್ಯ ಇತ್ತು. ಕೇವಲ ರುಚಿ ಆಯಿತು ಅಂತ ನನ್ನ ಅರ್ಥದಲ್ಲಿ ಅಲ್ಲ, ಅಗ್ನಿಗೆ ಸಲ್ಲುವಂತೆ ಇದೆ ಅದು ಅಂತ. ಆಹಾರ ಅನ್ನೋದನ್ನು ಅದು ತೋರಿಸುತ್ತೆ ಧೂಮದ ಪ್ರದಕ್ಷಿಣ ಗತಿ. ಹಾಗೆ ಅಡುಗೆ ಮಾಡುವಾಗ ಸೌಟನ್ನು ಪ್ರದಕ್ಷಿಣಾಕಾರವಾಗಿ ತಿರುಗಿಸ್ಬೇಕು. ಹೆಚ್ಚಿನವರು ಅಪ್ರದಕ್ಷಿಣವಾಗಿ ತಿರುಗಿಸ್ತಾರೆ, ಅದು ಒಳ್ಳೆಯದಲ್ಲ, ಅದು ಶುಭ ಅಲ್ಲ. ಹೀಗೆ ತಿರುಗಿಸ್ತಾರೆ ತುಂಬ ಜನ, ತೊಳಸೋದು ಅಂತ ಹೇಳ್ತಾರಲ್ವಾ, ಹೀಗೆ ತಿರುಗಿಸ್ತಾರೆ. ಅದೇ ರೀತಿ ರುಬ್ಬುವಾಗ ಕೂಡ ಅನೇಕರು ಹೀಗೆ ಅಪ್ರದಕ್ಷಿಣವಾಗಿ ತಿರುಗಿಸೋದು ನೋಡ್ತೇನೆ ನಾವು. ಹಾಗಲ್ಲ, ರುಬ್ಬುವಾಗಲೂ ಕೂಡ ಪ್ರದಕ್ಷಿಣ ಗತಿಯಲ್ಲಿ ರುಬ್ಬಬೇಕು. ಹಾಗೆ ಸೌಟು ತಿರುಗಿಸುವಾಗಲೂ ಕೂಡ ಪ್ರದಕ್ಷಿಣ ಗತಿಯಲ್ಲಿ ಸೌಟನ್ನು ತಿರುಗಿಸಿದ್ರೆ ಆ ಆಹಾರ ಸೇವಿಸಿದವರಿಗೆ ಶುಭವನ್ನು ಉಂಟು ಮಾಡುತ್ತೆ. ಏನು ಸುಮ್ಮನೆ ಏನಾದ್ರು ಹೇಳ್ತಾ ಇರ್ತೀರಿ ನೀವು ಪ್ರದಕ್ಷಿಣ ಅಂತಂದರೆ ಹಾಗೇನಿಲ್ಲ. ಅಪಸ್ತಂಬರ ಗೃಹ್ಯ ಸೂತ್ರದಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತಾರೆ. ಅವರು ಪ್ರದಕ್ಷಿಣಂ ಪರಿಶಿಂಚತಿ, ಪರಿಶೇಚನೆ ಮಾಡುವಾಗಲೂ ಪ್ರದಕ್ಷಿಣಾಕಾರವಾಗಿ ಮಾಡಬೇಕು ಅಂತ ಹೇಳಿ ಮುಂದುವರೆದು ಸವ್ಯೇನೈವ ಚಾಲಯೇತ್, ಎಡಗಡೆಯಿಂದಲೇ ತಿರುಗಿಸುವಾಗ ಸೌಟನ್ನು ತಿರುಗಿಸುವಾಗ ಎಡಗಡೆಯಿಂದಲೇ ತಿರುಗಿಸು. ಸವ್ಯೇನೈವ ಚಾಲಯೇತ್ ಅಪಸವ್ಯಂತು ಯತ್ ಕುರ್ಯಾತ್, ಅಪಸವ್ಯ ಮಾಡ್ತೇನೆ ನಾನು ಏನೀಗ ಅಂತಂದರೆ ತತ್ಸರ್ವಂ ರಕ್ಷಸಾಂ ಭವೇತ್, ಅದೆಲ್ಲ ರಾಕ್ಷಸರ ಪಾಲು. ನಮ್ಮೊಳಗಿನ ರಾಕ್ಷಸರು ಎದ್ದು ಬರ್ತಾರೆ ತಗೊಳ್ಳೋದಕ್ಕೆ ಅದನ್ನು. ಅವ್ರು ಸುಮ್ಮನೆ ಏನು ಇರೋದಿಲ್ಲ, ತಗೊಂಡು ಸುಮ್ಮನೆ ಇರೋದಿಲ್ಲ. ನಮ್ಮಲ್ಲಿ ಆಟ ಆಡೋಕ್ಕೆ ಶುರು ಮಾಡ್ತಾರೆ ಅವರು, ನಮ್ಮಲ್ಲಿ ವಿಜೃಂಭಿಸ್ತಾರೆ ರಾಕ್ಷಸರು. ಹಾಗಾಗಿ ಅಸುರ ಶಕ್ತಿಗಳಿಗೆ, ದುಷ್ಟ ಶಕ್ತಿಗಳಿಗೆ ಅವಕಾಶ ಕೊಟ್ಟಂತೆ. ಯಾಕೆಂದರೆ ಪ್ರಕೃತಿಯಿಂದ ಪುರುಷನ ಕಡೆಗೆ, ಎಡದಿಂದ ಬಲಕ್ಕೆ ಗತಿ ಇರಬೇಕು, ಅದು ಮೋಕ್ಷಾಭಿಮುಖವಾದ ಗತಿ. ಅದು ಬಲದಿಂದ ಎಡಕ್ಕೆ ಅಂದರೆ ಪುರುಷನಿಂದ ಪ್ರಕೃತಿ ಕಡೆಗೆ ಅಂದರೆ ಮತ್ತೆ ಸಂಸಾರದ ಕಡೆಗೆ, ಮತ್ತು ಮುಂದೆ ಅಂದರೆ ಮತ್ತು ಹೆಚ್ಚು ತಮಸ್ಸು, ನರಕ, ಆ ಕಡೆ ಹೋಗುತ್ತೆ ಅದು. ಹಾಗಾಗಿ ಎಡದಿಂದ ಬಲಕ್ಕೆ ಗತಿ ಯಾವಾಗಲೂ ಇರಬೇಕು ಎಂಬುದಾಗಿ ಅಪಸ್ತಂಭರು ಹೇಳ್ತಾರೆ. ಹಾಗೆ ಸ್ಮೃತಿ ಚಂದ್ರಿಕಾ ಎನ್ನುವ ಗ್ರಂಥದಲ್ಲಿ ಪಾಕಶಾಲೆ ಮತ್ತು ಆಹಾರ ಶುದ್ಧಿ ವಿಭಾಗದಲ್ಲಿ ಒಂದು ವಿಷಯ ಸಿಗುತ್ತೆ. ಅಪಸವ್ಯೇನ ಯತ್ ಪಾಕಂ ಕರೋತಿ ವಿಹಿತೆ ಸಹ ರಾಕ್ಷಸಂ ತದ್ಭವೇದನ್ನಂ. ಅವರು ಕೂಡ ಇದೇ ಮಾತನಾಡ್ತಾರೆ. ಯಾವುದನ್ನು ನಾವು ಅಪಸವ್ಯವಾಗಿ ಮಾಡ್ತೇವೆ, ಅಪ್ರದಕ್ಷಿಣಾಕಾರವಾಗಿ ಎಲ್ಲೆಲ್ಲಿ ನಾವು ಹೋಗ್ತೇವೆ ಅಡುಗೆಯಲ್ಲಿ, ಹಾಗೆ ಹೋಗಿದ್ದೇ ಹೋದಾದರೆ ರಾಕ್ಷಸಂ ತದ್ಭವೇದನ್ನಂ, ಆ ಅನ್ನವೇ ರಾಕ್ಷಸ ಪ್ರಿಯವಾಗಿ ಆಗ್ಬಿಡುತ್ತೆ. ಅದು ಭೋಕ್ತು ಕಿಲ್ಬಿಷ ವರ್ಧನಂ, ಭೋಜನ ಮಾಡುವವನ ಪಾಪವನ್ನು ಹೆಚ್ಚಿಸುತ್ತೆ. ಇದು ಭೋಜನ ಮಾಡುವವನ ಪಾಪವನ್ನು ಊಟ ಮಾಡ್ತಾನೆ,
ಹಾಗಾಗುತ್ತೆ. ಹಾಗಾಗಿ ಅಪಸವ್ಯವಾಗಿ ಸೌಟನ್ನಾಗಲಿ ಅಥವಾ ಗುಂಡನ್ನಾಗಲಿ ಗುಂಡನ್ನಾಗಲಿ ತಿರುಗಿಸ್ಬಾರದು, ಪ್ರದಕ್ಷಿಣಾಕಾರವಾಗಿ ತಿರುಗಿಸ್ಬೇಕು ಅನ್ನೋದು. ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಅಡುಗೆ ಮಾಡೋದಕ್ಕೆ ಹೇಳ್ಕೊಡುವಾಗ ಮೊದಲು ಹೇಳ್ಕೊಡ್ತಾ ಇದ್ದ ಕ್ರಮವೇ ಆಗಿತ್ತು ಅಂತ. ಸೌಟನ್ನು ಹೀಗೆ ತಿರುಗಿಸ್ಬೇಕು, ಹೀಗಲ್ಲ ಅಂತ. ಈಗ ಅವರಿಗೆ ಗೊತ್ತಿಲ್ಲದ್ರಿಂದ ಅವ್ರು ಏನು ಹೇಳ್ಕೊಡ್ತಾರೆ ಪಾಪ. ಈಗ ನಾವು ಕಲಿಯೋದವ್ರು ಎಲ್ಲಿಂದ ಕಲಿತೀವಿ? ನಾವು ಯೂಟ್ಯೂಬಿಂದ ಕಲಿತೇವೆ. ನಾವು ಯೂಟ್ಯೂಬಿಂದ ಅಲ್ಲೇನೋ ಪ್ರದಕ್ಷಿಣ ಹೇಳೋರು ಯಾರೂ ಇಲ್ಲ ಅಲ್ಲಿ, ಎಲ್ಲ ಅಪ್ರದಕ್ಷಿಣೆ ಜಾಸ್ತಿ ಇದೆ ಅಲ್ಲಿ. ಹಾಗಾಗಿ ಪ್ರದಕ್ಷಿಣೆ ಇದೆ, ಒಳ್ಳೆ ವಿಷಯಗಳು ಇದೆ, ಇಲ್ಲ ಅಂತಲ್ಲ, ಆದರೆ ಬಹುತ್ವನ ಯಾವುದಿದೆ ಅಂದ್ರೆ ಅಂಥದ್ದೇ ಇದೆ. ಹಾಗಾಗಿ ಹೇಳ್ಕೊಡೋರು ಯಾರೂ ಇಲ್ಲ ಅಂತ ಹಾಗಾಗಿದೆ ಅಂತ. ಬಡಿಸುವಾಗ ಕೂಡ ಹಾಗೆ, ಬಡಿಸುವಾಗಲೂ ಕೂಡ ಕೈ ತಿರುಗಿಸಿ ಸೋಟು ಮಗಚಿ ಎಲ್ಲ ಬಡಿಸ್ಬಾರ್ದು ಅನ್ನೋ ಕ್ರಮ ಇತ್ತು. ಈಗ ಅದೆಲ್ಲ ಹೋಗಿದೆ, ಆ ಕ್ರಮಗಳೆಲ್ಲ ಬಿಟ್ಟು ಹೋಗಿದೆ. ಹೀಗೆ ಬರೋ ಹಾಗಾಗಬಾರ್ದು, ಬಡಿಸುವಾಗ ಎಲ್ಲ ಈ ಥರ ಬರೋ ಥರ ಆಗಬಾರ್ದು ಅಂತೆಲ್ಲ ಇದೆ. ಶ್ರಾದ್ದದ ಥರ ಹೋಗಬಾರ್ದು, ಶ್ರಾದ್ದದ ಗತಿ ಥರ ಅಂತೆಲ್ಲ ಇದೆ ಅಂತ. ಆ ಪ್ರದಕ್ಷಿಣವಾಗಿ ಸೌಟನ್ನು ತಿರುಗಿಸುವಾಗ ನಾನು ದೇವರಿಗೆ ಪ್ರದಕ್ಷಿಣೆ ಮಾಡ್ತಾ ಇದ್ದೇನೆ ಎನ್ನುವ ಭಾವ ಇದ್ದರೆ ತುಂಬ ಚೆಂದ. ನಾನೇ ಸ್ವತಃ ಭಗವಂತನಿಗೆ ಪ್ರದಕ್ಷಿಣೆ ಬರ್ತಾ ಇದ್ದೇನೆ ಅನ್ನೋ ಭಾವ ಇದ್ದರೆ ಆ ಸೌಟನ್ನು ತಿರುಗಿಸುವಾಗ ತುಂಬ ಚೆಂದ, ತುಂಬ ಶ್ರೇಷ್ಠ ಅದು. ಹಾಗಾಗಿ ಆಹಾರ ರುಚಿನೂ ಆಗುತ್ತೆ, ಸತ್ವಗುಣ ಭರಿತವೂ ಕೂಡ ಆಗುತ್ತೆ. ಕೆಲವು ಅನುಭವದಲ್ಲಿ ಹೇಳೋದನ್ನು ನಾವು ಕೇಳಿದ್ದೇವೆ. ಈ ಉಲ್ಟಾ ತಿರುಗಿಸುವಾಗ ಪಾಕ ಕೆಡೋದನ್ನು ಅವ್ರು ಹೇಳಿದ್ದನ್ನು ನಾವು ಕೇಳಿದ್ದೇವೆ, ಅನುಭವದಲ್ಲಿ ಹೇಳಿದ್ದನ್ನು ಕೇಳಿದ್ದೇವೆ. ಹಾಗೆ ತಿರುಗಿಸಿದಂದು ಹೋಯ್ತು ಅಂತಲೇ ಲೆಕ್ಕ, ಪಾಕ ಕೆಡುತ್ತೆ ಅಂತ ಹೇಳೋದನ್ನು ನಾವು ಅನುಭವದಲ್ಲಿ ಹೇಳೋದನ್ನು ಕೇಳಿದ್ದೇವೆ. ಹಾಗಿರುತ್ತೆ ಅದು ಅಂತ. ಅದಕ್ಕೂ ತುಂಬ ಸಂಬಂಧ ಇರುತ್ತೆ. ಉದಾಹರಣೆಗೆ ಈ ವಾತದವರು ಅಡುಗೆ ಮಾಡಿದರೆ ತುಂಬ ಗಡಿಬಿಡಿ ಮಾಡ್ತಾರೆ ಅಡುಗೆಯವರು. ವಾತ ಪ್ರಕೃತಿಯವರು ಅಡುಗೆ ಮಾಡಿದರೆ ತುಂಬ ಅವಸರಿಸ್ತಾರೆ, ಢಮ್ ಢಮ್ ಪಾತ್ರೆ ಬೀಳೋದು ಏಳೋದು ಎಲ್ಲ ಆಗ್ತಾ ಇರುತ್ತೆ. ಅಲ್ಲಿ ಯಾವುದೋ ಚೆಲ್ಲೋ ಹೋಯ್ತು ಮತ್ತೊಂದು ಎಲ್ಲ ನಡೀತಾ ಇರುತ್ತೆ ಅಲ್ಲಿ. ವಾತ ಕೆಲಸ ಮಾಡುವಾಗ ಹಾಗೆ. ಪಿತ್ತದವರು ಅಡುಗೆ ಮಾಡಿದರೆ ಪಾಕ ಏರುತ್ತೆ ಅಂತ. ಪಿತ್ತ ಅಂದರೆ ಅಗ್ನಿ ಅಲ್ವಾ, ಸ್ವಲ್ಪ ಪಾಕ ಏರೋದುಂಟು ಮಾಡಿರುವಾಗ ಅಂತ ಲಕ್ಷಣಗಳದು ಅಂತ. ಅಡುಗೆ ಮೇಲೆ ಹೇಳ್ಬೋದು ಅಂತ, ಇವನು ಪಾತವೋ ಪಿತ್ತವೋ ಕಫವೋ ಅಂತ ಹೇಳ್ಬೋದು ಅಂತ. ಕಫದವನು ಅಡುಗೆ ಮಾಡಿದ್ರೆ ಸ್ವಲ್ಪ ನಿಧಾನ ಮಾಡ್ತಾನೆ ಅವನು. ಅವ್ನು ಬೇಗ ಮಾಡೋದ್ರೆ ಮಾಡೋಕ್ಕಾಗೋದಿಲ್ಲ ಅವನಿಗೆ. ಕಫದ ಗತಿ ಮಂದ, ನಿಧಾನಕ್ಕೆ ಹೋಗುತ್ತೆ. ಆದರೆ ಅಡುಗೆ ವ್ಯವಸ್ಥಿತವಾಗಿರುತ್ತೆ. ಹೀಗೆ ಅಲ್ಲೂ ಕೂಡ 3 ಥರ ಹೇಳ್ತಾರೆ. ಇದೆಲ್ಲ ಪರಸ್ಪರ ಸಂಬದ್ಧ ಅಂತ. ಧರ್ಮಶಾಸ್ತ್ರ ಆಗಲಿ, ಆಯುರ್ವೇದ ಆಗಲಿ, ಅಡುಗೆ ಆಗಲಿ ಎಲ್ಲ ಸಂಬಂಧ. ಅವನ ದೇಹ ಪ್ರಕೃತಿ, ಅವನು ಅಡುಗೆ ಮಾಡೋ ರೀತಿ ಎಲ್ಲ ತುಂಬ ಒಂದಕ್ಕೊಂದು ಹೊಂದಿ ಇರುತ್ತೆ, ಅದು ಬೇರೆ ಥರ ಇರೋದಿಲ್ಲ ಅಂತ. ಇದರ ವ್ಯಾಪ್ತಿ ಎಲ್ಲಿವರೆಗೆ ಅಂದರೆ ಈ ಅಗ್ನಿಧೂಮದ ವ್ಯಾಪ್ತಿ ನಿಮಗೆ ಗೊತ್ತು. ಯಾರ್ದಾದ್ರು ಸಾವು ಸಂಭವಿಸಿ ಶವ ಸಂಸ್ಕಾರ ಮಾಡುವಾಗ ಅಗ್ನಿ ಅಪ್ರದಕ್ಷಿಣವಾಗಿ ತಿರುಗ್ತಾ ಇದ್ರೆ ಅಗ್ನಿಜ್ವಾಲೆಗಳು, ಅವನು ದುರ್ಗತಿ ಹೊಂದಿದ ಅಂತ ಅರ್ಥ. ಅದಕ್ಕೆ ಪ್ರದಕ್ಷಿಣವಾಗಿ ತಿರುಗಿದ್ರೆ ಅವನಿಗೆ ಸದ್ಗತಿ ಆಯಿತು ಅಂತ ಅರ್ಥ. ಅಗ್ನಿಯಂಗೆ ಹೇಳುತ್ತೆ ಅವನು ಎಲ್ಲಿ ಹೋದ, ಅವನು ಏನಾದ ಅನ್ನೋದನ್ನು ಅಗ್ನಿಯಂಗೆ ಹೇಳುತ್ತೆ. ಈಗ ಅದಕ್ಕೂ ಅವಕಾಶವಿಲ್ಲ. ವಿದ್ಯುತ್ ಚತಾಗಾರ ಬಂದ ಮೇಲೆ ಶವಕ್ಕೊಂದು ಸಂಸ್ಕಾರ ಕೂಡ ಇಲ್ಲ. ಷೋಡಶ ಸಂಸ್ಕಾರ ಅಂತ ಹೇಳ್ತೀವಲ್ಲ, 16ನೇ ಸಂಸ್ಕಾರವೇ ಇಲ್ಲ, ಹೋಯ್ತು ಅದು ಅಂತ. ಯಾಕೆಂದರೆ ಅದು ಕವ್ಯಾದ ಅನ್ನೋ ಹೆಸರನ್ನು ಅಗ್ನಿಯನ್ನು ಆವಾಹನೆ ಮಾಡಿ ಅದಕ್ಕೆ ಆಹುತಿಗಳನ್ನು ಕೊಡಬೇಕು. ಶರೀರವನ್ನು ಆಹುತಿ ಕೊಡುವಂಥದ್ದು, ಸುಟ್ಟು ಹಾಕೋದಲ್ಲ ಅದು. ಅದು ಆಹುತಿ ಕೊಡುವಂಥದ್ದು, ಕೊಟ್ಟ ಕೊನೆಯ ಹೋಮ ಅವನ ಜೀವನದಲ್ಲಿ ನಡೆಯುವಂಥದ್ದು. ಹಾಗಾಗಿ ಅದಕ್ಕೆ ಅವಕಾಶವೇ ಇಲ್ವಲ್ಲ. ಸುಟ್ಟು ಬೂದಿ ಮಾಡೋದು ಅಂತಂದರೆ ಅರ್ಥ ಇಲ್ಲ ಅದಕ್ಕೆ ಅಂತ. ದೇಹಕ್ಕೆ ಮರ್ಯಾದೆ ಕೊಟ್ಟಂತೆ ಆಗಲಿಲ್ಲ ಅಂತ. ಇವತ್ತೇನಾಗಿದೆ ಅಂದರೆ ಎಲ್ಲ ಅನುಕೂಲ ಸಿಂಧು. ನಮಗೆ ಯಾವುದು ಸುಲಭ, ಯಾವುದು ಅನುಕೂಲ ನೋಡ್ತೀವಿ ಹೊರತು ಯಾವುದು ಸರಿ, ಯಾವುದು ಶುಭ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ ಅಂತ. ಹೀಗೆ ಪ್ರದಕ್ಷಿಣಾಕಾರದ ಜ್ವಾಲೆ ಸೀತೆಗೆ ಶುಭವನ್ನು ಸೂಚನೆ ಮಾಡ್ತು. ಆ ಕಡೆಗೆ ಹನುಮಂತನಿಗೇನಾಯಿತು ಅಂತ ನೋಡೋಣ. ದಹ್ಯಮಾನೇ ಚ ಲಾಂಗೂಲೆ ಚಿಂತೆಯ ಮಾಸವಾನರ. ಹೊತ್ತಿ ಉರಿತಾ ಇದೆ ಬಾಲದಲ್ಲಿ ಬೆಂಕಿ. ಯಾಕೆಂದರೆ ಸುತ್ತಿ 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 ಹಳೆ ಬಟ್ಟೆಗಳನ್ನು ತಂದು ಸುತ್ತಿ ಸುತ್ತಿ ಎಣ್ಣೆ ಹಾಕಿ ಬೆಂಕಿ ಕೊಟ್ಟಿದ್ದಾರೆ. ಜೋರಾಗಿ ಉರಿತಾ ಇದೆ ಅಗ್ನಿ. ಅದು ನೋಡೋರಿಗೆಲ್ಲ ಒಂದು ಕಣ್ಣಿಗೆ ಹಬ್ಬ ಅನ್ನೋ ಥರ, ರಾಕ್ಷಸರಿಗೆ ಕಣ್ಣಿಗೆ ಹಬ್ಬ ಅನ್ನೋ ಥರ ಇದೆ ಅದು. ಹನುಮಂತನಿಗೆ ಇದ್ದಕ್ಕಿದ್ದಂತೆ ಆಶ್ಚರ್ಯ ಹೋಯಿತು ಅಂತ. ಪ್ರದೀಪ್ತೋಗ್ನಿರಯಂ, ಹೊತ್ತಿ ಉರಿತಾ ಇದೆ ಬೆಂಕಿ. ಕಸ್ಮಾನ್ ನಮಾಂ ದಹತಿ ಸರ್ವತಃ, ಯಾಕೆ ನನ್ನನ್ನು ಸುಡ್ತಾ ಇಲ್ಲ ಅಂತ ಆಶ್ಚರ್ಯ ಆಯಿತು ಅವನಿಗೆ. ಅವನು ಸಿದ್ಧ ಇದ್ದ, ಈಗ ಸುಡುತ್ತೆ ನಾನು ಸಹಿಸಬೇಕು ಅಂತ ಅದನ್ನು ಅಂತ ಮಾನಸಿಕವಾಗಿ ಸಿದ್ಧತೆ ಮಾಡ್ತಾ ಇದ್ದ. ಆದರೆ ಅದು ಬಿಸಿಯಾಗೋದ್ರ ಬದಲು ತಂಪಾಯ್ತಂತೆ. ದೃಶ್ಯತೆ ಚ ಮಹಾಜ್ವಾಲ, ದೊಡ್ಡ ಜ್ವಾಲೆ ಉರಿತಾ ಇದೆ. ನಕರೋತಿ ಚ ಮೇರುಜಂ, ಒಂದು ಚೂರು ನನಗೆ ಉರಿ ಆಗ್ತಾ ಇಲ್ಲ, ಒಂದು ಚೂರು ತೊಂದರೆ ಆಗ್ತಾ ಇಲ್ಲ. ಹೇಗಿದೆ ಅಂತಂದ್ರೆ ಹನುಮಂತನ ಮಾತು ಇದು, ಅವನ ಭಾಷೆ ಇದು. ನನ್ನ ಬಾಲದ ತುದಿಯಲ್ಲಿ ಮಂಜುಗಡ್ಡೆ ಇಟ್ಟಿದ್ದಾರಾ ಅಂತ ಅವನಿಗೆ
ಒಂದು ಸಂಶಯ ಬಂತು. ಅವನದ್ದೇ ಭಾಷೆ ಅದು. ಶಿಶಿರಸ್ಯೇವ ಸಂಪಾತಃ ಲಾಂಗೂಲಾಗ್ರೆ ಪ್ರತಿಷ್ಠಿತ. ನನ್ನ ಬಾಲದ ತುದಿಯಲ್ಲಿ ದೊಡ್ಡ ಮಂಜಿನ ಗಡ್ಡೆಯನ್ನು ಇಡಲಾಗಿದೆ, ಮಂಜಿನ ಗಡ್ಡೆಯಿಂದ ಬಾಲವನ್ನು ಮುಚ್ಚಲಾಗಿದೆ ಅನ್ನೋ ಥರ ಆಗ್ತಾ ಇದೆ ಅವನಿಗೆ. ತಂಪಾಗ್ಬಿಡು. ಹಾಗಾಗಿ ಬೀಸಿ ಬಂದ ಗಾಳಿ ಸೀತೆಗೆ ತಂಪಾಯಿತು. ಯಾಕೆ ಅಂದರೆ ಅದು ಇಲ್ಲಿ ಆ ಪರಿಸ್ಥಿತಿ ಇದೆ. ಅದನ್ನು ಹನುಮಂತನ ತಂದೆ ಹನುಮತ್ ಜನಕಶ್ಚಾಪಿ ಅಂತ ವರ್ಣನೆ ಮಾಡ್ತಾರೆ. ಹನುಮಂತನ ತಂದೆ ಬಂದು ಸೀತೆಗೆ ಏನು ತೊಂದರೆ ಇಲ್ಲ, ನನ್ನ ಮಗ ಚೆನ್ನಾಗಿದ್ದಾನೆ ಅಂತ ಹೇಳ್ದ ಅಂತ ಆ ಭಾಷೆಯಲ್ಲಿ ಹೇಳ್ತಾರೆ ವಾಲ್ಮೀಕಿಗಳು. ಅದನ್ನು ಹನುಮತ್ ಜನಕಶ್ಚಾಪಿ ಅಂತ ಅದೇ ಭಾಷೆ ಬಳಸ್ತಾರೆ ಅವರು. ಇಷ್ಟು ತಂಪಾಗ್ತಾ ಇದೆಯಲ್ಲ ಯಾಕೆ ಅಂತ ಹನುಮಂತ ಯೋಚನೆ ಮಾಡೋಕೆ ಶುರು ಮಾಡಿದ್ದಂತೆ. ಸುತ್ತ ಇರೋರಿಗೇನೂ ಗೊತ್ತಿಲ್ಲ, ಇವನಿಗೆ ಮಾತ್ರ ಗೊತ್ತಾಗ್ತಾ ಇರೋದು ಅದು ಅಂತ. ಓ, ಇದು ರಾಮನ ಪ್ರಭಾವ ಇರಬೇಕು ಅಂತ. ಅದಕ್ಕಾಗಿ ತಾನೇ ನಾನು ಸಮುದ್ರದ ಮೇಲೆ ಹಾದಿ ಬರ್ತಾ ಇರುವಾಗ ಮೈನಾಕ ಪರ್ವತ ಎದ್ದು ಬಂತು. ನನ್ನ ವಿಶ್ರಾಂತಿಯ ಸಲುವಾಗಿ ಸಮುದ್ರದ ಆಳದಿಂದ ಮೈನಾಕ ಪರ್ವತ ಎದ್ದು ಬಂದಿದ್ದು ರಾಮನ ಸಲುವಾಗಿ ಅಲ್ವ, ರಾಮನ ಪ್ರಭಾವದಿಂದ ಅದು. ಹಾಗೆ ಇದು ಒಂದೇನೋ ಇರಬೇಕು ಅಂದ್ಕೊಂಡ. ಆಮೇಲೆ ಮತ್ತೇನೋ ಅನ್ನಿಸ್ತು, ಇದು ಸೀತೆದೇನಾದ್ರು ಇದ್ರೆ ಇರ್ಬೋದಾ ಅಂತ. ಸೀತಾಯಾಶ್ಚಾರುಶಂಸೇನ, ಸೀತೆಯ ಕಾರುಣ್ಯ, ರಾಮನ ತೇಜಸ್ಸು. ಆಮೇಲೆ ಈ ಅಗ್ನಿ ನಮ್ಮ ತಂದೆ ಸ್ನೇಹಿತ ಅಲ್ವಾ, ಎಷ್ಟಂದ್ರು ಅನಿಲ ಅನ್ನಲ ಇಬ್ರು ಸ್ನೇಹಿತರು ಅಲ್ವಾ. ಗಾಳಿ ಬೆಂಕಿಗಳು ಸ್ನೇಹಿತರು ಅಂತ ಲೆಕ್ಕ, ಒಂದರಿಂದ ಒಂದು ವೃದ್ಧಿ ಆಗುತ್ತೆ, ಅದು ಸ್ನೇಹಿತರು ಅಂತ ಲೆಕ್ಕ. ಈಗ ಬೆಂಕಿ ಇಲ್ಲದೆ, ಗಾಳಿ ಇಲ್ಲದೆ ಬೆಂಕಿ ಉರಿಯೋದೇ ಇಲ್ಲ. ಗಾಳಿ ಸಂಪೂರ್ಣ ಇಲ್ಲ ಅಂತ ಮಾಡಿದರೆ, ನಿರ್ವಾತ ಅಂತ ಮಾಡಿದರೆ ಬೆಂಕಿ ಆರೋಗುತ್ತೆ. ಅಷ್ಟು ಇಬ್ಬರು ಸ್ನೇಹವರದ್ದು. ಪಿತುಶ್ಚ ಮಮ ಸಖ್ಯೆ ನನ್ನ, ಹೀಗೆಲ್ಲ ಯೋಚನೆ ಮಾಡಿದವನು. ನಮ್ಮ ಅಪ್ಪನ ಸ್ನೇಹಿತ ಆಗಿದ್ರಿಂದ ನನ್ನ ಸ್ನೇಹಿತನ ಮಗ ಅಂತ ಕರುಣೆ ತೋರಿದ್ನ ಅಗ್ನಿ ಅಂತೆಲ್ಲ ಯೋಚನೆ ಮಾಡ್ತಾನೆ ಹನುಮಂತ. ವಾಸ್ತವ ಏನು ಅಂದರೆ ಅದು ಸೀತೆಯ ಮಹತಿ, ಸೀತೆಯ ಮಹಿಮೆ. ಅವಳ ಮಹಿಮೆ ಹೇಗಿದೆ ಅಂದರೆ, ಈ ನಳನಿಗೂ ಸೀತೆಗೂ ಸಂದರ್ಭವನ್ನು ಹೋಲಿಕೆ ಮಾಡೋಣ. ನಲ ಮುಟ್ಟಿದರೆ ಬೆಂಕಿ ಸುಡ್ತಾ ಇರಲಿಲ್ಲ, ನಲನನ್ನು ಸುಡ್ತಾ ಇರಲಿಲ್ಲ ಅಲ್ವಾ. ಇದು ನೋಡಿ, ಇನ್ನೊಬ್ರಿಗೆ ಸುಡದಿರುವಂತ ಮಾಡ್ತಾ ಇದ್ದಾಳೆ ಸೀತೆ ಅಂತ, ತನಗಲ್ಲ. ಈಗ ಆಕೆ ಮುಟ್ಟಿದ್ರೆ ಬೆಂಕಿ ಸುಡೋದಿಲ್ಲ ಅನ್ನೋ ವಿಷಯ ಅಲ್ಲ ಅದು, ಇನ್ನೊಬ್ಬರಿಗೆ ಬೆಂಕಿ ಸುಡದಂತೆ ಮಾಡುವ ಶಕ್ತಿ ಇದೆ ಅಂದರೆ ಏನದು? ಯಾವ ಮಟ್ಟಿನ ಅಗ್ನಿಯ ಒಲುಮೆ ಆಕೆಗಿರಬೇಕು ಸೀತೆಗೆ. ಸುಡಬೇಡ ಅಂದ್ರೆ ಸುಡೋದಿಲ್ಲ ಅಂತ, ತನಗಲ್ಲ ಬೇರೆಯವರಿಗೆ ಅಂತ ಇರಬೇಕಾದ್ರೆ ಎಷ್ಟರ ಮಟ್ಟಿಗೆ ಆಕೆಯ ಮಹತ್ತನ್ನು ಅಗ್ನಿ ಮಾನ್ಯ ಮಾಡ್ತಾ ಇದ್ದ ಅಂತ, ಸೀತೆಯ ಭಾವನೆ ಏನು ಅಗ್ನಿ ಒಪ್ಪುತ್ತಾ ಇದ್ದ ಅನ್ನೋದನ್ನ ಆಲೋಚನೆ ಮಾಡಬೇಕು ನಾವು ಅಂತ. ಹಾಗಾಗಿ ಸುಡಲೇ ಇಲ್ಲ ಹನುಮಂತನನ್ನ ಅಗ್ನಿ ಅಂತ. ಆಮೇಲೆ ಕಥೆ ಮುಂದುವರಿಯುತ್ತೆ. ಆ ಅಗ್ನಿ ಹನುಮಂತನ ಬಾಲ ಸುಡಲಿಲ್ಲ, ಅವನು ಹಚ್ಚಿದ್ನಲ್ಲ ಲಂಕೆಗೆ, ಅದೆಲ್ಲ ಸುಟ್ಟಿದೆ, ಅದ್ಯಾವುದು ಬಿಟ್ಟಿಲ್ಲ. ಅದು ಹನುಮಂತನ ಮಟ್ಟಿಗೆ ಮಾತ್ರ ಸೀಮಿತ. ಅದು ಸೀತೆ ಕೇಳಿದ್ದೇನು, ಶೀತೋಭವ ಹನುಮತಃ, ಹನುಮಂತನ ಪಾಲಿಗೆ ತಂಪಾಗೋ. ಹಾಗಾಗಿ ಅದು ಲಂಕೆಗೆ ಅನ್ವಯ ಆಗೋದಿಲ್ಲ, ಇಡೀ ಲಂಕೆಗೆ ಆ ಬಾಲದಿಂದಲೇ ಬೆಂಕಿ ಹಚ್ತಾನಲ್ವಾ. ಸಿಟ್ಟು ಬೇರೆ ಬಂದಿತ್ತು ಅವನಿಗೆ, ಅದು ಸೀತೆಗೆ ಕೊಟ್ಟ ಕಷ್ಟ, ಅದು ತುಂಬ ಸಿಟ್ಟು ತರಿಸಿದ್ದವನಿಗೆ ಅದು. ಆಮೇಲೆ ಅವನಿಗೂ ತುಂಬ ಕಿರಿಕಿರಿ ಮಾಡಿದ್ದಾರೆ ಅಲ್ಲಿ. ಆಗ ಇಡೀ ಲಂಕೆಗೆ ಬೆಂಕಿ ಹಚ್ಚಿಬಿಟ್ಟಿದ್ದ, ಪೂರ್ತಿ ಹೊತ್ತಿ ಉರಿದು ಹೋಗಿದೆ, ರಾವಣನ ಮನೆ ಸಹಿತವಾಗಿ ಹೊತ್ತಿ ಉರಿದೋಗಿದೆ. ಆಮೇಲೆ ಹೋಗಿ ಬಾಲವನ್ನು ಸಮುದ್ರದಲ್ಲಿ ಒದ್ದಿದ, ಬಂದು ತ್ರಿಕೂಟ ಪರ್ವತದ ಮೇಲೆ ನಿಂತ್ಕೊಂಡ. ಅಲ್ಲಿ ನಿಂತ್ಕೊಂಡು ನೋಡ್ತಾನೆ ಇಡೀ ಲಂಕೆ ಹೊತ್ತು ಉರಿತಾ ಇದೆ. ಆಗ ನೆನಪಾಯ್ತು ಅವನಿಗೆ, ಸೀತೆನು ರಾವಣನ ಮನೆಯಲ್ಲೇ ಇರೋದಲ್ವಾ ಅಂತ. ಅಷ್ಟೊತ್ತು ರೋಷಾವೇಶದಲ್ಲಿ ನೆನಪೇ ಇಲ್ಲ. ಬೆಂಕಿ ಕೊಟ್ಟಿದ್ದು ರಾವಣನ ಮನೆಗೆ ಜಾಸ್ತಿ ಬೆಂಕಿ ಕೊಟ್ಟಿದ್ದಾನೆ. ಉರಿ ಇತ್ತಲ್ಲ ರಾವಣನ ಮೇಲೆ, ಚೆನ್ನಾಗಿ ಬೆಂಕಿ ಕೊಟ್ಟಿದ್ದಾನೆ ರಾವಣನ ಮನೆಗೂ. ಈಗ ಸಂಪೂರ್ಣ ಲಂಕೆ ಹೊತ್ತಿ ಉರಿದ ಮೇಲೆ ಆಲೋಚನೆ ಬಂತು ರಾಯರಿಗೆ, ಸೀತೆ ಅಲ್ಲಿ ತುಂಬ ಒಂದು ಸರ್ಗ ಇದೆ ಅದರ ವರ್ಣನೆ. ಅವನಿಗೆ ಏನು ಕಷ್ಟ ಆಯ್ತು ಅಂತ. ತಸ್ಯಾಭೂತು ಸುಮಹಾಸ್ತ್ರಾಸಃ, ಅವನಿಗೆ ಗಡಗಡ ನಡುಗೆ ಹೋಯ್ತು ಒಂದ್ಸರ್ತಿ, ಭಯ ಆಯ್ತು ಹನುಮಂತನಿಗೆ, ಭಯ ಆಯ್ತು ಒಂದ್ಸರ್ತಿ ಅನ್ನೋ ಮಟ್ಟಿಗೆ ಹೇಳ್ತಾರೆ. ಇಲ್ಲಿವರೆಗೆ ಅಂದರೆ ಬದುಕೇ ಬೇಡ ಅಂತ ತೀರ್ಮಾನಕ್ಕೆ ಬಂದ್ಬಿಡ್ತಾನೆ, ಬದುಕೇ ಬೇಡ, ಜೀವನನ್ನೇ ಮುಗಿಸ್ಬಿಡ್ತೇನೆ ಅಂತ. ಅಷ್ಟು ಹೊತ್ತಿಗೆ ಅವನಿಗೆ ಆಲೋಚನೆ ಶುರುವಾಗತ್ತೆ, ಅಲ್ಲ ನನ್ನ ಬಾಲಕ್ಕಿಯನ್ನು ಸುಟ್ಟಿಲ್ವಲ್ಲ ಅದು ಅಂತ, ತನ್ನ ಬಾಲಕ್ಕಿಯನ್ನು ಸುಟ್ಟಿಲ್ವಲ್ಲ, ಹಾಗೆ ಸೀತೆಗೂ ಏನು ಮಾಡದೇ ಇರ್ಬೋದು, ಅದು ಸಾಧ್ಯತೆ ಇದೆ ಅಂತ ಹೇಳಿ ಅವನೇ ಪಾಪ ಅವನೇ ಸಮಾಧಾನಗಳು ಹೇಳ್ಕೊಡ್ತಾನೆ. ಅದೇನೆಂದರೆ, ಅವಳಿಗೆ ಸ್ವತಃ ತೇಜಸ್ಸು ತುಂಬ ಇದೆ, ಅವಳನ್ನು ಅಗ್ನಿ ಸುಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಅವನದೇ ಒಂದು ಅದಕ್ಕೆ ಒಂದು ಸಮರ್ಥನೆ. ಅಗ್ನಿಯನ್ನು ಸುಡೋಕೆ ಸಾಧ್ಯವಾ? ನಾಗ್ನಿ ರಗ್ನವೂ ಪ್ರವರ್ತತೆ. ಅಗ್ನಿ ಏನನ್ನು ಸುಡಬೇಕು? ಅಗ್ನಿ ಅಲ್ಲದೇ ಇರೋದನ್ನು ಸುಡಬೇಕು. ಬೆಂಕಿನೇ ಸುಡುತ್ತಾ? ಅವಳನ್ನ ಬೆಂಕಿನೇ ಸೀತೆ ಅಂದರೆ ಅವಳನ್ನಾಗ ಸುಡುತ್ತೆ. ಅದು
ಎಲ್ಲಿ ಧೈರ್ಯ ಅಗ್ನಿಗೆ ಅವಳನ್ನು ಸುಡೋಕ್ಕೆ, ಸೀತೆಯನ್ನು ಸುಡೋದಕ್ಕೆ ಅಂತ ತನಗೆ ತಾನೇ ಸಮಾಧಾನ ಹೇಳ್ಕೊಡ್ತಾನೆ. ಆಮೇಲೆ ಮತ್ತೊಂಚೂರು ಒಂದು ಹೆಜ್ಜೆ ಮುಂದುವರೆದು, ಏನಾದರೂ ಅಗ್ನಿಗೂ ಸೀತೆಗೂ ಘರ್ಷಣೆ ನಡೆದರೆ ಸೀತೆಯೇ ಅಗ್ನಿಯನ್ನು ಸುಟ್ಟಾಳು ಹೊರತು ಅಗ್ನಿ ಸೀತೆಯನ್ನು ಸುಡಲಾರದು. ಹನುಮಂತನ ವಿಶ್ವಾಸ ನೋಡಿ. ಅಪಿಸಾ ನಿರ್ದಹೇದ ಅಗ್ನಿ, ಅವಳೇ ಅಗ್ನಿಯನ್ನು ಸುಟ್ಟಾಳು ಕೋಪ ಬಂದರೆ. ನತಾಂ ಅಗ್ನಿ ಪ್ರಸಕ್ಷ್ಯತಿ, ಅಗ್ನಿ ಆಕೆಯನ್ನು ಸುಡಲಾರ ಎಂಬುದಾಗಿ ಯೋಚನೆ ಮಾಡೋ ಹೊತ್ತಿಗೆ ಚಾರಣರ ಮಾತು ಕೇಳುತ್ತೆ. ಗಗನದಲ್ಲಿ ಚಾರಣರ ಮಾತು ಕೇಳುತ್ತೆ. ಏನು ಆಶ್ಚರ್ಯ ಇದು, ಇಡೀ ನಗರ ಸುಟ್ಟು ಹೋಗಿದೆ. ದಗ್ಧೇಯಂ ನಗರೀ ಸರ್ವ ಸಾಟ್ಟ ಪ್ರಾಕಾರ ತೋರಣ, ಇಡೀ ಲಂಕೆಗೆ ಲಂಕೆ ಸುಟ್ಟು ಉರಿದು ಹೋಗಿದೆ, ಏನೊಂದು ಬಾಕಿ ಇಲ್ಲ. ಜಾನಕಿ ನಚ ದಗ್ಧ, ಸೀತೆ ಸುಟ್ಟು ಹೋಗೇ ಇಲ್ವಲ್ಲ, ಸೀತೆಯ ನಗ್ನೆ ಮುಟ್ಟೇ ಇಲ್ವಲ್ಲ, ಏನು ವಿಚಿತ್ರ ಇದು, ವಿಸ್ಮಯೋದ್ಭುತ ಏವನ, ಇದು ವಿಸ್ಮಯ, ಇದು ಅದ್ಭುತ ಅಂತ ಚಾರಣರು ಮಾತಾಡ್ತಾ ಇದ್ರು. ಅದು ಕೇಳ್ತು ಹನುಮಂತನಿಗೆ. ಓ, ಹಾಗಾದರೆ ಬಚಾವ್, ಸೀತೆಗೇನಾಗಿಲ್ಲ ಅಂತ. ಆಮೇಲೆ ಅವನಿಗೆ ಅಷ್ಟಕ್ಕೂ ನಂಬಲಿಲ್ಲ. ಪುನಃ ಹೋಗಿ ಅಶೋಕನವನ್ನು ಸೇರಿ ಅಲ್ಲಿ ಹೋಗಿ ಸೀತೆಯನ್ನು ನೋಡ್ಕೊಂಡು ಬರ್ತಾನೆ. ಮತ್ತೆ ಅವಳು ಚೆನ್ನಾಗಿದ್ದಾಳೋ ಇಲ್ವೋ ಅಂತ ಅವಳನ್ನ ಮತ್ತೊಂದು ಸತಿ ಮಾತಾಡಿಸಿ ಅವಳಿಂದ ಅಪ್ಪಣೆ ತಗೊಂಡು ಮತ್ತೆ ಹೊರಟ ಅಂತ ಬರುವಂಥದ್ದು. ಇಲ್ಲಿ ಕೂಡ ನಾವು ಅದನ್ನು ಗಮನಿಸ್ತೇವೆ ಅಂತ. ಏನಂದರೆ ಲಂಕೆಯನ್ನು ಸುಟ್ಟ ಆ ಒಂದು ಪ್ರಳಯಾಗ್ನಿ ಹೋಲ್ತಕ್ಕಂಥ ಅಗ್ನಿ ಸೀತೆಯನ್ನು ಸುಡಲಿಲ್ಲ. ಎಲ್ಲರ ಪ್ರಕಾರವೂ ಸೀತೆ ಸುಟ್ಟು ಹೋಗಿರ್ಬೇಕು. ಚಾರಣರಿಗೂ ಆಶ್ಚರ್ಯ ಇದು, ಸಿದ್ಧ ಚಾರಣರಿಗೂ ಕೂಡ ಆಶ್ಚರ್ಯ. ಆದರೆ ಸೀತೆ ಸುಡಲಿಲ್ಲ ಅಂದರೆ ಏನದು ಅಂದರೆ ಹನುಮಂತ ಹೇಳಿದ್ದೇ ಅದು, ಅಗ್ನಿ ಸೀತೆಯನ್ನು ಸುಡೋದಿಲ್ಲ. ಯಾಕೆಂದರೆ ಆಕೆಗೆ ಅಗ್ನಿ ಜಯ ಇದೆ, ಅಗ್ನಿಯ ಒಲುಮೆ ಪರಿಪೂರ್ಣವಾಗಿದೆ. ಅವಳಿಗೆ ಅಗ್ನಿ ವಶ ಹೊರತು ಅಗ್ನಿ ಅವಳಿಗೆ ಶತ್ರುವಾಗಿ ವರ್ತಿಸೋದಿಲ್ಲ ಅನ್ನೋದನ್ನು ಈ ಪ್ರಕರಣ ತೋರಿಸುತ್ತೆ. ಆಮೇಲೆ ಒಳಗಿನ ಅಗ್ನಿ ಬಗ್ಗೆ ಹೇಳೋದಾದರೆ, ಜಠರಾಗ್ನಿ ಬಗ್ಗೆ ಹೇಳೋದಾದರೆ, ಲಂಕೆಯಲ್ಲಿದ್ದ 1 ವರ್ಷ ಸೀತೆ ಹೆಚ್ಚು ಕಡಿಮೆ ಊಟ ಮಾಡಲಿಲ್ಲ ಅನ್ನೋ ಥರ ಹೇಳ್ಬೇಕು ನಾವು ಅಂತ. ಉಪವಾಸವೇ ನಡೆದಿದ್ದು ಪೂರ್ತಿ ಆ ಸಮಯದಲ್ಲಿ. ಪದೇ ಪದೇ ಲೇಖ ಬರುತ್ತೆ, ಕೃಷಾ ಮನಶನಯೇನ ಚ, ಕೃಷಿಲಾಗಿದ್ದಳು, ಉಪವಾಸದ ಕಾರಣಕ್ಕೆ ಕೃಷಿಲಾಗಿದ್ದಳು. ಉಪವಾಸ ಕೃಷಾಂ ದೀನಾಂ ಕಾಮರೂಪ ನಿಶಾಚರ, ಇಲ್ಲೆಲ್ಲ ಆಕೆಯ ಉಪವಾಸದ ವಿಷಯ ಮತ್ತೆ 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 ಬರುತ್ತೆ. ಅವಳು ಬಯಲು ಬರುತ್ತೆ, ರಾಕ್ಷಸರು ಹೇಳ್ತಾರೆ, ರಾವಣನು ಹೇಳ್ತಾನೆ, ಎಲ್ಲರೂ ಉಪವಾಸದ ಬಗ್ಗೆ ಮಾತಾಡ್ತಾರೆ. ಆದರೆ ಅವಳಿಗೇನು ಸಾವು ಬರೋದಿಲ್ಲ. ಯಾಕೆಂದರೆ ಅಗ್ನಿಯ ಒಲುಮೆ ಇದ್ದಾಗ ಹಾಗಿರುತ್ತೆ ಅದು. ದೀರ್ಘಕಾಲ ತಪಸ್ಸು ಮಾಡ್ತಾರೆ ಋಷಿಗಳೆಲ್ಲ, ಉಪವಾಸ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ಪ್ರಾಣ ಹೋಗೋದಿಲ್ಲ ಅವ್ರದ್ದೇನು. ಯಾಕೆಂದರೆ ಅಗ್ನಿ ಒಲುಮೆ ಇದ್ದಾಗ ಹಾಗಾಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಯಾವುದೇ ಕಾರ್ಯ ಇಲ್ಲದೇ ಇರೋ ಸಂದರ್ಭ ಇದ್ದರೆ ಅಗ್ನಿಯ ಆಹಾರದ ಅಗತ್ಯ ಕೂಡ ಕಡಿಮೆ ಆಗುತ್ತೆ. ನಾವು ತಟಸ್ಥವಾಗಿದ್ದರೆ ಆಹಾರದ ಅಗತ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ವಿಜ್ಞಾನದ ಭಾಷೆಯಲ್ಲಿ ಹೈಬರ್ನೇಷನ್ ಅಂತ ಹೇಳ್ತಾರೆ ನೋಡಿ. ಯಾವುದೇ ಚಟುವಟಿಕೆ ಇಲ್ಲದೆ ದೇಹ ಒಂದು ಸ್ವಲ್ಪ ಕಾಲ ಹಾಗೆ ಯಾರಕ್ಕೆ ಸಾಧ್ಯ ಅಂದರೆ ಹಿಮಕರಡಿ ಇರುತ್ತೆ ನೋಡಿ, ಅದು ತಿನ್ನೋ ಹೊತ್ತು ಸರಿ ತಿಂದ್ಬಿಡುತ್ತೆ. ಆಮೇಲೆ ಹಿಮಕಾಲ ಬಂತು ಅಂದರೆ ಅದೆಲ್ಲ ನಿದ್ದೆ ಮಾಡುತ್ತೆ, ತಿಂಗಳಾನ್ಗಟ್ಟಲೆ ನಿದ್ದೆ ಮಾಡುತ್ತೆ, ಅದಕ್ಕೇನಾಗೋದಿಲ್ಲ ಆ ಸಮಯದಲ್ಲಿ ಕೂಡ ಅಂತ. ಆ ತರಹ ಏನೂ ಚಟುವಟಿಕೆ ಇಲ್ಲದೇ ಇದ್ದಾಗ ಆಹಾರದ ಅಗತ್ಯವು ಕೂಡ ಕಡಿಮೆ ಬೀಳೋ ಸಂದರ್ಭ ಕೂಡ ಇರ್ಬೋದು. ಹೀಗೆ ಅಗ್ನಿ ಒಲುಮೆ ಇದ್ದಿದ್ರಿಂದಲೇ ಆ ದೀರ್ಘ ಉಪವಾಸಗಳು ಅವಳಿಗೆ ಜೀವಹಾನಿಯನ್ನು ಏರ್ಪಡಿಸಲಿಲ್ಲ, ಅನಾಹುತವನ್ನು ಏರ್ಪಡಿಸಲಿಲ್ಲ. ಅವಳ ಸೊಬಗು ಶೋಭೆ ಅದಕ್ಕೇನು ಕೊರತೆ ಇಲ್ಲ. ಸ್ವಲ್ಪ ಕೃಷತ್ವ ಬಂದಿತ್ತು ಶರೀರಕ್ಕೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಆಗಿರಲಿಲ್ಲ ಅನ್ನೋದನ್ನು ಕಾಣ್ತೇವೆ ನಾವು. ಇನ್ನು ಕೊನೆಯದೊಂದು ಉದಾಹರಣೆ, ಅದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರೋಂಥದ್ದು, ಅಗ್ನಿಪ್ರವೇಶ ಅಲ್ವಾ. ಅಗ್ನಿಪ್ರವೇಶ ಮಾಡ್ತಾಳೆ ಸೀತೆ, ಅವಳಿಗೆ ಏನೂ ಆಗೋದಿಲ್ಲ. ಬದಲಿಗೆ ಮಿಗಿಲಾದ ಕಾಂತಿಯಿಂದ ಕೂಡಿದ ಆಕೆಯನ್ನ ಅಗ್ನಿಪುರುಷ ಅಗ್ನಿದೇವ ಎತ್ತಿ ತಂದು ಕೊಡ್ತಾನೆ ರಾಮನಿಗೆ. ಅಗ್ನಿಯ ಮಧ್ಯದಿಂದ ಅಗ್ನಿದೇವನೇ ಆಕೆಯನ್ನು ಎತ್ತಿ ಕರ್ಕೊಂಡು ಬಂದು ರಾಮನಿಗೆ ಒಪ್ಪಿಸ್ತಾನೆ. ಅವಳಲ್ಲಿ ಯಾವ ದೋಷವೂ ಇಲ್ಲ, ಪಾಪವೂ ಇಲ್ಲ ಅಂತ ಹೇಳ್ತಾನೆ. ಹೇಳುವಾಗ ಆಕೆ ಶೋಭೆಯೇ ಬೇರೆ ಆಗಿತ್ತು, ಹೆಚ್ಚಿತ್ತು ಶೋಭೆ ಅನ್ನೋದನ್ನು ರಾಮಾಯಣ ಹೇಳುತ್ತೆ. ಇಲ್ಲಿ ಒಂದು ಪ್ರಶ್ನೆ ಕೂಡ, ಇಲ್ಲಿ ಕೆಲವರು ಪ್ರಶ್ನೆ ಕೇಳೋದುಂಟು, ಈ ರಾಮ ಸೀತೆಗೆ ಅಗ್ನಿ ಪರೀಕ್ಷೆ ಮಾಡಿದ ಸರಿಯಾ ಅಂತ ಕೇಳ್ತಾ ಇರ್ತಾರೆ ಜನಗಳು. ಅವರು ಮೂಲ ರಾಮಾಯಣನ ಓದಿರೋದಿಲ್ಲ, ಮೂಲ ಗ್ರಂಥ ಗೊತ್ತಿರೋದಿಲ್ಲ. ಮೂಲ ರಾಮಾಯಣದಲ್ಲಿ ಅಗ್ನಿ ಪರೀಕ್ಷೆ ಅಂತ ಇಲ್ಲ. ರಾಮ ಸೀತೆಗೆ ಹೇಳಲಿಲ್ಲ, ನಿನ್ನ ಚಾರಿತ್ರ್ಯವನ್ನು ಸಾಬೀತುಪಡಿಸು, ಅಗ್ನಿಯಲ್ಲಿ ಬಿದ್ದು ಸಾಬೀತುಪಡಿಸು ಅಂತ ರಾಮ ಸೀತೆಗೆ ಹೇಳಲಿಲ್ಲ. ಸೀತೆ ನಿಶ್ಚಯ ಮಾಡ್ತಾಳೆ, ಅವಳೇ ನಿಶ್ಚಯ ಮಾಡ್ತಾಳೆ, ಅಗ್ನಿ ಪ್ರವೇಶ ಮಾಡ್ತೇನೆ ನಾನು, ಸೀತೆ ನಿಶ್ಚಯ ಮಾಡ್ತಾಳೆ. ರಾಮ ಬೇಡ ಅಂತ ಹೇಳಲಿಲ್ಲ, ರಾಮ ತಡೀಲಿಲ್ಲ. ಆ ಪ್ರಶ್ನೆ ಇದೆ ಅಲ್ಲಿ.
ಅಂತಹ ಒಂದು ಪ್ರಾಣಕ್ಕಿಂತ ಪ್ರಿಯಳಾದ ಸೀತೆ ಅಗ್ನಿಗೆ ಬೀಳುವಾಗ ರಾಮ ಸುಮ್ಮನೆ ಇದ್ದಿದ್ದು ಸರಿಯಾ? ರಾಮ ಯಾಕೆ ಸುಮ್ಮನೆ ಇದ್ದ ಅಂದರೆ ಈ ಹನುಮಂತ ಒಂದ್ಸಾರಿ ನೋಡಿದ್ದು, ಅವನಿಗೆ ಗೊತ್ತು ಅಗ್ನಿ ಸೀತೆಯನ್ನು ಏನು ಮಾಡೋದಿಲ್ಲ ಅಂತ. ರಾಮನಿಗೆ ಗೊತ್ತಿಲ್ವಾ? ಇಡೀ ಜೀವನದ ಒಡನಾಡಿ ರಾಮ, ಇಬ್ಬರು ಒಂದೇ. ಇದು ಅದ್ವೈತ, ಅದು ಸೀತಾರಾಮ ಅಂದರೆ. ಸೀತೆ ಏನು ಅಂತ ರಾಮನಿಗೆ ಗೊತ್ತು, ರಾಮ ಏನು ಅಂತ ಸೀತೆಗೆ ಗೊತ್ತು. ಹಾಗಾದ್ರೆ ರಾಮನಿಗೆ ಗೊತ್ತಿಲ್ವಾ ಅಂತ ಅಗ್ನಿ ಸೀತೆಯನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಚೆನ್ನಾಗಿ ಗೊತ್ತು ರಾಮನಿಗೆ. ಆದರೆ ರಾಮನ ಕಣ್ಣಲ್ಲಿ ನೀರಿತ್ತು. ಆ ಸಮಯದ ವರ್ಣನೆ ಮಾಡುವಾಗ ಬಾಷ್ಪ ಪರಿಪ್ಲುತ ಧಾರಾಕಾರವಾಗಿ ಕಣ್ಣೀರು ಸುರಿತಾ ಇತ್ತು. ಕಣ್ಣೀರು ಸುರಿತಾ ಇದ್ದು ಸೀತೆ ಏನು ಆಗ್ಬಿಡುತ್ತೆ ಅಂತಲ್ಲ, ಸೀತೆ ಈಗಿನ ಸ್ಥಿತಿಯ ಕುರಿತಾಗಿ. ಇಂಥ ಸಂದರ್ಭ ಆಕೆಗೆ ಬಂತಲ್ಲ, ಆಕೆಗೆ ಏನು ದುಃಖ ಆಗ್ತಾ ಇರ್ಬೋದು ಈ ಸಮಯದಲ್ಲಿ, ಅದನ್ನು ನೆನೆಸಿ ರಾಮನಿಗೆ ಕಣ್ಣೀರು ಬರೋದು ಹೊರತು ಅವಳಿಗೇನು ಆಗತ್ತೆ ಅಂದರೆ ತಡಿತಾ ಇದ್ದ ಅವನು. ತಡಿಲೇಬೇಕು, ಯಾಕೆಂದರೆ ಅವನ ಪತ್ನಿ ಆಗಿರಲಿ ಆಗದೇ ಇರಲಿ ಯಾರೋ ಆಗಿರಲಿ, ಬೇಕಿದ್ರೆ ಯಾರೋ ಸಾಯ್ತಾ ಇದ್ದಾರೆ ಅಂದರೆ ರಕ್ಷಣೆ ಮಾಡ್ಬೇಕಲ್ವ, ಮಾಡೇ ಮಾಡೋನು ರಾಮ. ಸೀತೆ ಆಗಬೇಕು ಅಂತಿಲ್ಲ, ಯಾರೇ ಆದರೂ ಕೂಡ ಒಂದು ಜೀವ ಅಂತಂದರೆ ಹೋಗಿ ಕಾಪಾಡೋನು ರಾಮ. ಹಾಗೆ ಮಾಡಿಲ್ಲ. ಯಾಕೆ ಅಂದರೆ ಅವನಿಗೆ ಚೆನ್ನಾಗಿ ಗೊತ್ತಿದೆ ಇದ್ರ ಫಲಶ್ರುತಿ ಏನು ಅಂತ. ಫಲಶ್ರುತಿ ಅವಳು ಶುದ್ಧಳು ಅಂತ ಸಾಬೀತಾಗತ್ತೆ, ಅವಳು ಎದ್ದು ಬರ್ತಾಳೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ ಅಂತ. ಅಷ್ಟೇ ವಿಷಯ ಹೊರತು ಬೇರೆ ಏನೂ ಅಲ್ಲ ಅಂತ. ಹಾಗಾಗಿ ಈ ಸೂತ್ರ ನಮ್ಗೆ ಗೊತ್ತಿದ್ದಾಗ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಮಗೆ. ಅಲ್ಲಿ ನಾವೇನು ಯೋಚನೆ ಮಾಡ್ತೇವೆ, ರಾಮಾಯಣವನ್ನು ನಮ್ಮ ದೃಷ್ಟಿಯಿಂದ ನೋಡ್ತೇವೆ ನಾವು. ರಾಮಾಯಣವನ್ನು ರಾಮನ ದೃಷ್ಟಿಯಿಂದ ನೋಡಬೇಕು, ಸೀತೆ ದೃಷ್ಟಿಯಿಂದ ನೋಡಬೇಕು, ರಾಮಾಯಣದ ದೃಷ್ಟಿಯಿಂದ ನೋಡಬೇಕು. ನಾವೇನು ಮಾಡ್ತೇವೆ, ಅವರಿಗೆ ಈ ಶಕ್ತಿ ಇತ್ತು ಅನ್ನೋದು ಒಪ್ಪೋದಿಲ್ಲ ನಾವು. ನಮ್ಮ ಹಾಗೆ ಅವರು ಅನ್ನೋ ಭಾವದಲ್ಲಿ ನಾವಾದರೆ ಏನು ಮಾಡ್ತಿದ್ವು, ಆ ರೀತಿ ಯೋಚನೆ ಮಾಡಿದಾಗ ನಮಗದು ಬೇರೆ ಥರ ಕಾಣಿಸೋದು. ನೀವು ವಾಲ್ಮೀಕಿ ದೃಷ್ಟಿ, ರಾಮಾಯಣದ ದೃಷ್ಟಿ, ತ್ರೇತಾಯುಗದ ದೃಷ್ಟಿ, ಆವತ್ತಿನ ಕಾಲದ ಆ ವಿಶೇಷ ಶಕ್ತಿಗಳ ಪರಿಕಲ್ಪನೆ ಇದ್ದು ಯೋಚನೆ ಮಾಡಿದರೆ ಎಷ್ಟೋ ಕಡೆ ಸಮಸ್ಯೆಗಳು ಇಲ್ಲ ಅಂತ. ಇಲ್ಲಿಂದ ನೋಡ್ತಾ ಇರೋದಕ್ಕೆ ನಾವು ಕಲಿಯುಗದಲ್ಲಿ ನಿಂತ್ಕೊಂಡು ಅಂಥದ್ದೆಲ್ಲ ಇಲ್ಲದೆ ಇರೋ ಕಾಲದಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದಕ್ಕೆ ನಮಗದು ಬೇರೆ ತರಹ ಕಾಣಿಸೋದು. ಇಷ್ಟೂ ಸಂಗತಿಗಳು ಸೀತೆಗಿದ್ದಂಥ ಆ ಅಗ್ನಿಸಿದ್ಧಿಯನ್ನು ಅಗ್ನಿಶುದ್ಧಿ, ಅದರಿಂದ ಇರ್ತಕ್ಕಂಥದ್ದು ಅಗ್ನಿಸಿದ್ಧಿ ಅನ್ನೋದನ್ನು ಸೂಚಿಸ್ತೇವೆ ಅಂತ. ಈಗ ನೀವು ಕೇಳ್ಬೋದು, ಹಾಗಾದ್ರೆ ಚಾರಿತ್ರ್ಯದ ವಿಷಯ ಇಲ್ವಾ ಇಲ್ಲಿ? ಹೀಗೂ ತನಗೇನು ಆಗೋದಿಲ್ಲ ಅಗ್ನಿ ಪ್ರವೇಶ ಮಾಡಿದ್ರೆ ಅಂತ ಸೀತೆ ಪ್ರವೇಶ ಮಾಡಿದ್ಲ, ಸಿದ್ಧಿ ಇತ್ತಲ್ಲ ಅವಳಿಗೆ. ಅಂದರೆ ಆ ಸಿದ್ಧಿ ಕೆಲಸ ಮಾಡೋದಿಲ್ಲ. ನಾವು ಶುದ್ಧರಾಗಿಲ್ಲದೆ ಇದ್ದರೆ ಚಾರಿತ್ರ್ಯಕ್ಕೆ ಯಾಕೆ ಪ್ರಮಾಣ ಅದು ಅಂದರೆ, ನಾವು ಇರುವ ಹಾಗೆ ಇರದೇ ಇದ್ದರೆ ಆ ಭೂತಗಳು ಹೇಗೆ ನಮ್ಮನ್ನು ಮಾನ್ಯ ಮಾಡ್ತವೆ, ಅಗ್ನಿ ಹೇಗೆ ನಮ್ಮನ್ನು ಮಾನ್ಯ ಮಾಡುತ್ತೆ? ಮಾನ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೀತೆಯ ಚಾರಿತ್ರ್ಯಕ್ಕೂ ಪ್ರಮಾಣ ಆಗುತ್ತೆ ಅದು ಇದ್ದಿದ್ದಕ್ಕೆ ಅಗ್ನಿ ಆಗಿದ್ದು. ಅಗ್ನಿ ಒಲಿಮೆ ಆಕೆಗೆ ಉಳ್ಕೊಂಡಿರೋದನ್ನು ಗೊತ್ತಾಗುತ್ತೆ ನಮಗೆ. ಆಕೆಗೆ ಭೂತತ್ವದ ಜೈವ ಕೂಡ ಇತ್ತು ಸೀತೆಗೆ. ಕೊಟ್ಟ ಕೊನೆಯಲ್ಲಿ ಬಾಯಿ ತೆರೆ ಅಂತ ಅವಳು ಹೇಳಿದಾಗ ಭೂಮಿ ಬಾಯಿ ತೆರೆಯುತ್ತಲ್ಲ, ಭೂಮಿಗೆ ಬಂತು, ಆಕಾಶವೂ ಬಂತು ಅಲ್ಲಿ ಯಥಾ ಪ್ರಕಾರ, ನಳನ ಉದಾಹರಣೆ ಅಂತ. ಹಾಗಾಗಿ ಪಂಚಭೂತಗಳು ಆಕೆಯ ಅಂಕೆಯಲ್ಲಿ ಇದ್ದು ಅನ್ನೋದನ್ನು ತೋರಿಸುತ್ತೆ ಅದು ಅಲ್ಲಿಯೂ ಕೂಡ ಅಂತ. ಬಾಯಿ ತೆರೆ ಅಂದರೆ ಯಾವಾಗ ಭೂತಾಯಿ ಬಾಯಿ ತೆರಿತಾಳೆ ಆಗ ಎಷ್ಟು ಜನರಿಗಾಗತ್ತೆ, ಯಾರಿಗಾಗತ್ತೆ ಆ ರೀತಿಯಲ್ಲಿ? ಆಗೋಕ್ಕೆ ಸಾಧ್ಯ ಇಲ್ಲ ನೋಡಿ. ಹಾಗಾಗಿ ಆಕೆಗೆ ವಿಶೇಷ ಮಹಿಮೆಗಳಿದ್ವು, ಆಕೆಯಲ್ಲಿ ವಿಶೇಷ ಈ ಪಂಚಭೂತಗಳ ಜಯ ಆಕೆಗಿತ್ತು ಅನ್ನೋದನ್ನು ಈ ಘಟನೆಗಳು ನಮಗೆ ಸೂಚನೆ ಕೊಡ್ತೇವೆ. ನಾವು ಆ ದೃಷ್ಟಿ ನೋಡೇ ಇಲ್ಲ. ಹಾಗಾಗಿ ಅವಳು ಹಾಗಂದ್ಲು, ಇದು ಹೀಗಾಯ್ತು ಅಂದ್ಕೊಂಡು ಮುಂದೆ ಹೋಗ್ತಾ ಇರ್ತೇವೆ. ಕಥೆಯನ್ನು ಪಾಶ್ಚಾತ್ಯಪಡಿಸ್ಕೊಂಡು ಹೋಗ್ತಾ ಇರ್ತೇವೆ ಹೊರತು ಕಥೆ ಒಳ ಹೊಕ್ಕು ಯಾರು ಅವಳು, ಏನು ಮಹತ್ವ ಇರಬೇಕು ಅವಳಿಗೆ, ಇದ್ದಾಗ ಹೀಗಾಗೋಕ್ಕೆ ಸಾಧ್ಯ ಅನ್ನೋದನ್ನು ನಾವು ಯೋಚನೆ ಮಾಡೋದಿಲ್ಲ. ಈಗ ನಾವ್ಯಾರು ಹೇಳೋಣ ನೋಡಿ ಒಂದ್ಸತಿ, ಬಾಯಿ ತೆಗಿ ಭೂಮಿದೇವಿ ತೆಗಿತಾಳೆ ಭೂಮಿದೇವಿ ನೋಡೋಣ, ಏನಾಗೋದಿಲ್ಲ. ಯಾಕಾಗೋದಿಲ್ಲ ಅಂದರೆ ಆ ಭೂತತ್ವದ ಜಯ ಇಲ್ಲ ಅಂತ. ಇದ್ದರೆ ನಾವು ಹೇಳ್ತೇನೆ ಭೂಮಿ ಮಾನ್ಯ ಮಾಡ್ತಾಳೆ, ಬಾಯ್ದರೆ ಎಂದು ಬಾಯಿ ತೆರೀತಾಳೆ, ಜಾಗ ಬಿಡೋನು ಜಾಗ ಬಿಡ್ತಾಳೆ. ಶ್ರೀಕೃಷ್ಣನ ದುರ್ವಾಸದ ಕಥೆಯೆಲ್ಲ ಬಂತಲ್ವಾ, ದುರ್ವಾಸದ ಕಥೆಯೆಲ್ಲ ಬಂತಲ್ವಾ, ಅಥವಾ ಭಾಗವತದಲ್ಲಿ ಶ್ರೀಕೃಷ್ಣ ಜನ್ಮ ಸಮಯದ ಕಥೆ ಇದೆ ನೋಡಿ. ಮಗು ಶ್ರೀಕೃಷ್ಣನ ಹೊತ್ಕೊಂಡು ಹೋಗ್ತಾ ಇದ್ದ ವಸುದೇವ, ಯಮುನೆ ದಾರಿ ಬಿಟ್ಟಳು. ಯಾಕಂದ್ರೆ ಅಖಂಡ ಬ್ರಹ್ಮಾಂಡದ ಪ್ರಭು ಬರ್ತಾ ಇದ್ದಾನೆ, ಅವನ ಇಡೀ ಸೃಷ್ಟಿ ರಾಜ್ಯ ಏನಿದೆ ಅವನ ಅಧೀನದಲ್ಲಿರುವಂಥದ್ದು ಎಲ್ಲದು. ಈ ಯಮುನೆ ಒಂದು ಚಿಕ್ಕ ತುಣುಕು ಅದರಲ್ಲಿ ಅಷ್ಟೆ, ಒಂದು ಕಣ ಮಾತ್ರ. ಅವನ ಒಂದು ರಾಜ್ಯದ ಎದುರು ಅವನ ಸಾಮ್ರಾಜ್ಯ ಇದೆಯಲ್ಲ, ಶ್ರೀಕೃಷ್ಣನ ಸಾಮ್ರಾಜ್ಯ, ಅದು ಅನಂತ ಕೋಟಿ ಬ್ರಹ್ಮಾಂಡಗಳದು. ಅದರಲ್ಲಿ ಯಮುನೆ ಅನ್ನೋದು ತುಂಬಾ ಚಿಕ್ಕ ಭಾಗ ಅಂತ. ಅವಳು ಹೇಗೆ ಮರ್ಯಾದೆ ಕೊಡದಿರ್ತಾಳೆ, ಹೇಗೆ ದಾರಿ ಬಿಡದಿರ್ತಾಳೆ? ಅವಳು ಬಿಡಲೇಬೇಕು. ಆದಿಶೇಷ ಬಂದ ಹಿಂದ್ಗಡೆಯಿಂದ ಸಹಜ ಅದು. ಯಾಕೆಂದ್ರೆ ಅವನು ಸರ್ವಲೋಕೈಕ ಪ್ರಭು. ಶಿಶುವಾಗಿರ್ಬೋದು, ಶಿಶು ಅನ್ನೋದೊಂದು ಅವಸ್ಥೆ ಮಾತ್ರ, ಒಳಗಿರೋ ತೇಜಸ್ ಅದೇ, ಅದು ಬೇರೆ ಏನೂ ಅಲ್ಲ ಅದು.
ಚಿಕ್ಕ ಅಗ್ನಿ ಅಂತ ಸುಡದೇ ಇರುತ್ತೆ ಅದು, ದೀಪದ ಕುಡಿ ಮಾತ್ರ ಅಂತ ಸುಡದೇ ಇರುತ್ತೆ ಅದು, ಅದರ ಪ್ರತಾಪ ಅದಕ್ಕೆ ಇದ್ದೇ ಇದೆ ಅಂತ. ಹಾಗಾಗಿ ಅದನ್ನು ಪ್ರಕೃತಿ ಗುರುತಿಸಿದಾಗ ಬರುವಂಥ ಪ್ರತಿಕ್ರಿಯೆ ಅದು. ಇಷ್ಟು ಅಗ್ನಿಯನ್ನು ಆಳಿದವಳು. ಹಾಗಾಗಿ ನೀವು ಇಲ್ಲಿ ಅಲ್ಲಿ ಪುಲ್ಲಿಂಗನೂ ಇದ್ದೀರಿ, ಸ್ತ್ರೀಲಿಂಗನೂ ಇದ್ದೀರಿ. ನಾವು ಬರೇ ನಳನ ಕಥೆ ಹೇಳಿ ನಿಲ್ಲಿಸಿದ್ರೆ ನೀವು ಮತ್ತೆ ಎಲ್ಲರೂ ಇದೆಲ್ಲ ಅವರಿಗೆ ಮಾತ್ರ ಸಂಬಂಧಪಟ್ಟಿದ್ದು, ಅಗ್ನಿ ಸಾಧನೆ ಅವರು ಮಾಡಲಿಬೇಕಾದ್ರೆ ನಮಗೇನು ಸಂಬಂಧ ಇಲ್ಲ ಅಂತ ಅನ್ಕೊಳ್ಳೋದು ಬೇಡ. ಹಾಗಾಗಿ ಹೆಣ್ಮಕ್ಳಿಗೂ ಒಂದು ಉದಾಹರಣೆ, ನಿಮ್ಮ ಮಧ್ಯೆ ಕೂಡ ಅಂಥವ್ರು ಆಗಿ ಹೋಗಿದ್ದಾರೆ, ಅಂಥವ್ರು ಅನೇಕರಾಗಿ ಹೋಗಿದ್ದಾರೆ, ಒಬ್ರಿಬ್ರಲ್ಲ. ನಾವು ಸತೀದೇವಿ ಬಗ್ಗೆ ಕೇಳ್ತೇವಲ್ವಾ, ಯೋಗಾಗ್ನಿಯಿಂದ ತನ್ನ ದಹನ ಮಾಡ್ಕೊಂಡ್ಲು ಅಂತ. ಅಂಥದ್ದು ಅನೇಕ ಉದಾಹರಣೆಗಳು ಇದೆ ಅಂತ. ವೇದವತಿಯ ಕಥೆಯನ್ನು ಕೇಳ್ತೇವೆ, ಅದೇನು ಅದ್ಭುತ ಅದು. ವೇದವತಿಯ ಮುಡಿಯನ್ನು ರಾವಣ ಹಿಡಿದ ಅಂತ ಬರೋದು, ಅವಳ ಕೂದಲು ಹಿಡಿದು ರಾವಣ ಸೆಳೆದ ಅಂತ. ಆಕೆ ಏನು ಮಾಡ್ತಾಳೆ ಆಗ? ತನ್ನ ಕೈಯಿಂದ ಆ ಕೂದಲನ್ನು ಕಡಿತಾಳೆ ಅಂತ. ಏನು ಕೈಯಿಂದ ಕಡಿಯೋಕ್ಕಾಗತ್ತಾ ಕೂದಲನ್ನ? ಕೈ ಕತ್ತಿ ಆಯ್ತು ಅಂತ ಅರ್ಥ, ಅದಕ್ಕೆ ಖಡ್ಗ ಆಯ್ತು ಕೈ ಅಂತ. ಏನದು ಅಂದ್ರೆ ಪ್ರಕೃತಿ ಮೇಲೆ ಆ ಮಟ್ಟದ ಹತೋಟಿ ಇದೆ. ತನ್ನ ಪಂಚಭೂತಗಳ ಮೇಲೆ ಈ ಕೈ ಹಾಗೆ ಬದಲಾಗಬೇಕು ಅಂದ್ರೆ, ಇದು ಪಂಚಭೌತಿಕವಾಗಿರುವಂಥದ್ದು ಕೈ, ಇದು ಆ ರೂಪಕ್ಕೆ ಬದಲಾಗಬೇಕು ಅಂದ್ರೆ ಪಂಚಭೂತಗಳ ಮೇಲೆ ವಿಜಯವನ್ನು ತೋರಿಸುವಂಥದ್ದು, ಬೇರೆ ಏನೂ ಅಲ್ಲ. ಅವಳು ಅಗ್ನಿಯಲ್ಲಿ ದಹನ ಹೊಂದುವಂಥ, ಅಗ್ನಿಯಲ್ಲಿ ಏಕೆ ಆಗುವಂಥದ್ದು ಅವಳು ಕೂಡ. ಇಂಥದ್ದು ಅನೇಕ ಕಾಣ್ತೇವೆ ನಾವು, ಅನೇಕ ಒಂದೆರಡಲ್ಲ. ರಾಮನ ಮುಂದೆ ನಡೀತೇವೆ ಸಾಲಾಗಿ ಅನೇಕ ಅಗ್ನಿ ಪ್ರವೇಶಗಳು. ಶರಭಂಗ ರಾಮನ ಮುಂದೆ ಅಗ್ನಿ ಪ್ರವೇಶ ಮಾಡುವಂಥದ್ದು, ಕಬಂಧನನ್ನು ರಾಮಲಕ್ಷ್ಮಣರು ದಹಿಸ್ತಾರೆ, ಶಬರಿ ರಾಮನ ಮುಂದೆ ಅಗ್ನಿ ಪ್ರವೇಶ ಮಾಡ್ತಾಳೆ, ಸೀತೆ ರಾಮನ ಮುಂದೆ ಅಗ್ನಿ ಪ್ರವೇಶ ಮಾಡ್ತಾಳೆ. ಇಲ್ಲೆಲ್ಲ ಕಡೆಗೂ ಪರಿಣಾಮ ಶುಭ ಆಗಿದೆ. ಶರಭಂಗ ಅವನ ಶರೀರ ಸುಡ್ತಾ ಇರುತ್ತೆ, ಅವನು ನವಯುವಕನಾಗಿ ಮೇಲೆದ್ದು ಬಂದ, ಸರ್ವಾಭರಣ ಪೋಷಿತನಾಗಿ. ಕಬಂಧನು ಕೂಡ ಹಾಗೆ ದಿವ್ಯ ಪುರುಷನಾಗಿ ಮೇಲೆದ್ದು ಬಂದ. ಶಬರಿ ಕೂಡ ಹಾಗೆ ನವಯೌವನದ ಒಂದು ಅಪ್ಸರೆಯಂತೆ ಆಕೆ ಮೇಲೆದ್ದು ಬರ್ತಾಳೆ ಅಗ್ನಿಯಿಂದ. ಅಗ್ನಿ ಪ್ರವೇಶ ಮಾಡಿ ಅಗ್ನಿಯಿಂದ ಮೇಲೆದ್ದು ಬರುವಾಗ ದಿವ್ಯ ಸ್ತ್ರೀಯಾಗಿ ಆಕೆ ಮೇಲೆದ್ದು ಬರ್ತಾಳೆ. ಸೀತೆಯು ಕೂಡ ಹಾಗೆ. ಇದೆಲ್ಲ ಆ ಅಗ್ನಿಯ ಒಂದು ಒಲುಮೆಯನ್ನ, ಅಗ್ನಿಯ ಕೃಪೆಯನ್ನ ತೋರಿಸುವಂಥದ್ದು. ಹಾಗಾಗಿ ನಾವು ಅಗ್ನಿಯನ್ನು ಬಳಸ್ಕೊಳ್ಳೋಣ, ಸರಿಯಾಗಿ ಊಟ ಮಾಡೋಣ, ಶಕ್ತಿ ಮೀರಿ ಪ್ರಯತ್ನ ಮಾಡೋಣ. ನಿತ್ಯದ ಊಟವನ್ನು ಸರಿಯಾಗಿ ಮಾಡಿದರೆ, ನಿತ್ಯ ಅಗ್ನಿ ಕೊಡ್ತಕ್ಕಂಥ ಆಹುತಿಗಳು ಅದು ಸರಿಯಾದರೆ ಮತ್ತೆ ಬೇರೆ ಏನು ಬೇಡ ಅಗ್ನಿ ಉಳಿದು ಬರೋದಕ್ಕೆ. ಎಂಥ ಅವಕಾಶಗಳು ನೋಡಿ. ಊಟ ಅಂತೂ ಮಾಡಲೇಬೇಕಾ? ಹಾಗಿದ್ರು ಸಮಯ ಇಲ್ಲ ಅಂತ ಯಾರು ಹೇಳೋ ಹಾಗಿಲ್ಲ. ಅಗ್ನಿ ಪೂಜೆ ಮಾಡಬೇಕಾಗಿತ್ತು ಆದರೆ ಸಮಯ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಊಟ ಮಾಡ್ತೀಯೋ ಇಲ್ವೋ? ಸರಿಯಾಗಿ ಮಾಡು ಊಟವನ್ನು, ಮಾಡಬೇಕಾಗಿದ್ದನ್ನು ಮಾಡು, ಮಾಡೋ ಹೊತ್ತಲ್ಲಿ ಮಾಡು, ಮಾಡೋ ಜಾಗದಲ್ಲಿ ಮಾಡು, ಮಾಡೋ ರೀತಿಯಲ್ಲಿ ಮಾಡು, ಒಳ್ಳೆ ಮನಸ್ಸಿಂದ ಮಾಡು, ಆಯ್ತಲ್ಲ. ಅದಕ್ಕಿಂತ ದೊಡ್ಡ ಹೋಮ ಯಾವುದಿದೆ? ಅಗ್ನಿಹೋತ್ರ ಸಮೂಹ ವಿಧಿ ಬಂತು ಅಲ್ಲಿ. ಹಾಗಾಗಿ ಇದಿಷ್ಟು ಒಂದು ಅಗ್ನಿಯನ್ನು ಆಡುವುದರ ಕುರಿತು ನಾವು ಕೂಡ ನಮ್ಮ ಅಂಕೆಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲವನ್ನು ಅದಕ್ಕೆ ತಕ್ಕಂತೆ ನಾವು ಜೀವನ ಮಾಡಬೇಕು ಅನ್ನೋದನ್ನು ನಾವು ಭಾವಿಸ್ಬೇಕು ಅಂತ. ಮುಂದಕ್ಕೆ ಒಂದು ವಿಷಯ ಇದೆ, ಅಗ್ನಿ ಮತ್ತು ಅಧ್ಯಾತ್ಮ ಅಂತ. ಅದೊಂದನ್ನು ನಿರೂಪಣೆ ಮಾಡಿ ಇದನ್ನು ಪರ್ಯವಸಾನ ಮಾಡೋಣ. ಅದರಲ್ಲಿ ಒಂದು ಸುಮ್ಮನೆ ಪ್ರಸ್ತಾಪ ಮಾಡಿ ಪೂರ್ತಿ ಮಾಡ್ತೀವಿ ಅದನ್ನು. ಒಬ್ಬ ಉಪಕೋಸಲ ಕಾಮಲಾಯನ ಅಂತ ಒಬ್ಬ, ಛಾಂದೋಗ್ಯ ಪರಿಷತ್ತಿನ ಕಥೆ ಇದು. ಉಪಕೋಸಲೋ ಹವೈ ಕಾಮಲಾಯನ ಅಂತ. ಕಾಮಲಾಯನ ಅಂದ್ರೆ ಏನು? ಯಾವುದೋ ಫ್ರೆಂಚ್ ಹೆಸರೋ ಅಥವಾ ಗ್ರೀಕ್ ಹೆಸರು ಕೇಳ್ತಾ ಇದೆಯಲ್ವ ಕಾಮಲಾಯನ ಅಂದರೆ? ಕಾಮಲಾಯನ ಅಂದರೆ ಕಮಲನ ಮಗ ಅಂತ ಅಷ್ಟೇ ಅರ್ಥ. ಅದಕ್ಕೆ ಬಾದರಾಯಣ ಇಲ್ವಾ, ವೈಶಂಪಾಯನ ಇಲ್ವಾ? ಆ ತರಹ ಕಾಮಲಾಯನ ಅಂದರೆ ಕಮಲನ ಪುತ್ರ. ಕಮಲ ಅಂತ ತಂದೆ ಹೆಸರು, ಮಗನ ಹೆಸರು ಉಪಕೋಸಲ ಅಂತ. ಇವನು ನಿಮ್ಮ ಹಾಗೆ ಗುರುಕುಲ ವಾಸ ಮಾಡ್ತಾ ಇದ್ದಂತೆ, ಅಗ್ನಿ ಪರಿಚರ್ಯ ಮಾಡ್ತಾ ಇದ್ದಂತೆ. ಅಲ್ಲಿ ಕೂಡ ನಮ್ಮ ತ್ರೇತಾಗ್ನಿಯಲ್ಲಿ ಇದೆಯಲ್ಲ ಆ ತರಹ ಸತ್ಯಕಾಮ ಜಾಬಾಲರ ಬಳಿ ಅವನು ಮಾಡ್ತಾ ಇದ್ದಿದ್ದು. ಸತ್ಯಕಾಮ ಜಾಬಾಲರು ಅಂದರೆ ಬಹಳ ದೊಡ್ಡವರು, ಅವರು ತುಂಬ ದೊಡ್ಡವರು. ಆತನ ಕಥೆನೂ ಹೀಗೆ ಬರುತ್ತೆ, ಚಿಕ್ಕ ವಯಸ್ಸಿಂದ ಬರುತ್ತೆ ಅದು. ಅಲ್ಲಿ 12 ವರ್ಷಗಳ ಕಾಲ ಅಗ್ನಿ ಪರಿಚರ್ಯೆ, ಈಗ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಶಿವಗುರುಕುಲದಲ್ಲಿ ಮಕ್ಕಳು ಅಗ್ನಿ ಸೇವೆ. ಅಗ್ನಿ ಪರಿಚರ್ಯೆಯನ್ನು 12 ವರ್ಷಗಳ ಕಾಲ ಮಾಡಿದ. ಆ ಗುರುಗಳು ಏನು ಮಾಡ್ತಾ ಇದ್ರು ಅಂದರೆ ಬೇರೆಯವರಿಗೆಲ್ಲ ಪಾಠ ಮಾಡೋದು, ಪಾಠ ಮುಗಿದು ಕಳಿಸ್ಕೊಡೋದು. ಇವನು ಮಾತ್ರ ಬಾಕಿ. ಹಾಗೆ ಇವನಿಗೆ ಪಾಠ ಇಲ್ಲ, ಉಪದೇಶ ಇಲ್ಲ. ಉಳಿದವರಿಗೆ ಉಪದೇಶ ಪಾಠ ಅವರು ಮುಗಿತಾ ಹೋಗ್ತಾ ಇದ್ದಾರೆ. ಇವನು ಮಾತ್ರ ಇಲ್ಲೇ ಬಾಕಿ ಆಗ್ತಾ ಇದ್ದಾನೆ. ಅವನು ಇವನು ಮಾತಾಡಲಿಲ್ವಂತೆ.
ಆದರೆ ಅವನ ಹೆಂಡತಿ ಗುರುಪತ್ನಿ ಮಾತಾಡ್ತಾಳೆ ಅಂತ. ತಮ್ಮ ಜಾಯೋ ವಾಚ, ಹೆಂಡತಿ ಹೇಳಿದ್ಲು, ಗುರುಪತ್ನಿ ಹೇಳಿದ್ಲು, ಅಲ್ಲ ಅವನಷ್ಟು ತಪಸ್ಸು ಮಾಡಿದಾಗ ಮಾಡ್ತಾ ಇದ್ದಾನೆ ಬ್ರಹ್ಮಚಾರಿ, ಉಪಕೋಸಲ ಅಗ್ನಿ ಸೇವೆ ಮಾಡ್ತಾ ಇದ್ದಾನೆ. ಕುಶಲಂ ಅಗ್ನೀನ್ ಪರಿಚಚಾರೀತ್, ಎಷ್ಟು ಚೆನ್ನಾಗಿ ಅಗ್ನಿ ಪರಿಚರ್ಯ ಮಾಡ್ತಾ ಇದ್ದಾನೆ, ಅವನಿಗೆ ನೀವು ಹೇಳ್ಕೊಡ್ಬಾರ್ದಾ, ಉಪದೇಶ ಮಾಡಬಾರ್ದಾ? ಅಗ್ನಿಗಳೇ ನಿಮ್ಮ ಮೇಲೆ ಬೇಸರಿಸಿ ಯಾರು? ನೀವು ಹೀಗೆ ಉಪದೇಶ ಮಾಡದೆ ಹೋದರೆ ಅಗ್ನಿಗಳಿಗೆ ನಿಮ್ಗೆ ಅಗ್ನಿಗಳೇ ಏನಾದ್ರು ಒಂದಾರು ಅಂತ. ಮಾತ್ವ ಆಗ್ನೇಯ ಪರಿಪ್ರವೋಚನ್, ಹಾಗಾಗಿ ಉಪದೇಶ ಮಾಡಿ ಕಳಿಸ್ಕೊಡಿ ಪಾಪ ಅವನಿಗೆ ಅಂತ ಹೆಂಡತಿ ಹೇಳಿದ್ರೆ, ಈ ಸತ್ಯಕಾಮ ಜಾಪಾಲ ಗುರುಗಳು ಏನು ಮಾತಾಡಲಿಲ್ಲ ಅಂತ ಹೀಗೆ ಹೆಂಡತಿ ನೋಡಿದ್ರಂತೆ, ಹೊರಟು ಹೋಗ್ತಾ ಇದ್ರಂತೆ ಮನೆಯಿಂದ ಹೊರಗಡೆ, ಬೇರೆ ಯಾವುದೋ ಕೆಲಸಕ್ಕೆ ಎದ್ಕೊಂಡು ಹೋದ್ರಂತೆ. ಈಗ ಈ ಉಪಕೋಸಲನಿಗೆ ಅನಿಸ್ತಂತೆ, ಇನ್ನು ನನ್ನ ಕತೆ ಮುಗಿತೀನು, ಯಾಕೆಂದರೆ ಗುರುಪತ್ನಿಯೇ ಹೇಳಿದ್ರು ಕೂಡ ಗುರುಗಳು ತಗೊಳ್ಳಿಲ್ಲ ಅದನ್ನ, ಹಾಗೆ ಎದ್ದು ಹೊರಗಡೆ ಹೋದರು, ಇನ್ನೇನು ಗತಿ ನನಗೆ ಅಂತ ವ್ಯಥೆಗೊಂಡು ಉಪವಾಸ ಪ್ರಾರಂಭ ಮಾಡ್ತಾನೆ ಅವನು. ಅನಶಿತಂ ದಧ್ರೆ ಅಂತ, ಅವನಿಗೆ ಆಧಿ ವ್ಯಾಧಿ, ಅವನಿಗೆ ಶರೀರದಲ್ಲಿ ಅವನಿಗೆ ಸ್ವಸ್ಥತೆ ಇಲ್ಲ, ಮನಸ್ಸು ತುಂಬ ದುಃಖಿತವಾಗಿದೆ, ಉಪವಾಸ ಮಾಡ್ತಾನೆ. ಗುರುಪತ್ನಿ ಬಂದು ಕೇಳ್ತಾಳೆ, ಬ್ರಹ್ಮಚಾರಿನ್ ಅಶಾನ, ಊಟ ಮಾಡು, ಕಿನ್ನು ನಾಶ್ನಾಸಿ, ಯಾಕೆ ಊಟ ಮಾಡ್ತಾ ಇಲ್ಲ ಅಂತ ತಾಯಿ ಮಮತೆ ಅದರಿಂದ ಬಂದು ಆಕೆ ಕೇಳ್ತಾಳೆ ಬ್ರಹ್ಮಚಾರಿಯನ್ನ, ಉಪಕೋಸಲನನ್ನ. ಅದಕ್ಕೆ ಉಪಕೋಸಲ ಹೇಳಿದಂತೆ, ಇದೆಲ್ಲ ಬರೀ ದೋಷ ಭೂಯಿಷ್ಠ, ಇದು ನನಗೆ ಊಟವೂ ಬೇಡ ಏನೂ ಬೇಡ, ದುಃಖವೂ ತುಂಬ ಆಗಿದೆ, ವ್ಯಾಧಿ ಪ್ರತಿಪೂರ್ಣೋಸ್ಮಿ, ಬರೀ ದೋಷವೇ ಇರೋದು ನನ್ನಲ್ಲಿ, ಗುಣ ಏನೂ ಇಲ್ಲ, ಈಡೇರದ ಇಚ್ಛೆಗಳು, ಕಾಮ ನಾನಾತ್ಯಯ, ಈಡೇರದ ಇಚ್ಛೆಗಳು, ದೋಷಗಳು, ಇಂಥ ನನಗೆ ಯಾಕೆ ಊಟ, ಉಪವಾಸ ಇರ್ತೇನೆ ನಾನು. ನೋಡಿ, ಚಿಂತೆ ವ್ಯಥೆಗಳಿದ್ದಾಗ ಊಟ ಸೇರೋದಿಲ್ಲ ಅಲ್ವಾ? ಹಿಂದೆ ಈ ಮಾತು ಬಂದಿತ್ತು, ವ್ಯಥೆ ಚಿಂತೆ ಇದ್ದಾಗ ಊಟ ಸೇರೋದಿಲ್ಲ. ಯಾಕೆ ಊಟ ಸೇರೋದಿಲ್ಲ? ಯಾಕೆ ಊಟ ಸೇರೋದಿಲ್ಲ? ಹಸಿವಾಗೋದಿಲ್ಲ. ಯಾಕೆ ಹಸಿವಾಗೋದಿಲ್ಲ? ಮನಸ್ಸಿಗೂ ಅಗ್ನಿಗೂ ಸಂಬಂಧ ಇದೆ. ಆಯ್ತು, ಹಸಿವೆ ಆಗೋದಿಲ್ಲ ಯಾಕೆ? ರಾಜಸ ದುಃಖ ರಾಜಸ, ಹಸಿವೆ ಆಗೋದಿಲ್ಲ ಯಾಕೆ? ಯಾಕೆಂದ್ರೆ ದೇಹಕ್ಕೆ ಗೊತ್ತು ಈ ಸ್ಥಿತಿಯಲ್ಲಿ ಊಟ ಮಾಡಿದರೆ ಅದು ಒಳ್ಳೆಯದಲ್ಲ ಅಂತ. ನಮಗೆ ಗೊತ್ತಿಲ್ಲದೆ ಇರ್ಬೋದು, ಹೊರ ಮನಸ್ಸಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಈ ದೇಹಕ್ಕೆ, ಪ್ರಕೃತಿಗೆ ಗೊತ್ತು ಈ ಸ್ಥಿತಿಯಲ್ಲಿ ಊಟ ಮಾಡಿದರೆ ಅದು ದೈವಿ ಶಕ್ತಿಗಳಿಗೆ ಸಲ್ಲೋದಿಲ್ಲ, ಶುಭಕ್ಕೆ ಸಲ್ಲೋದಿಲ್ಲ, ಅದನ್ನು ತಗೊಂಡು ಹೋಗಿ ಅಶುಭ ಶಕ್ತಿಗಳು ಬರ್ತವೆ ಅಂತ ದೇಹಕ್ಕೆ ಗೊತ್ತು. ಹಾಗಾಗಿ ದೇಹ ತಾನೇ ಹಸಿವಾಗದಂತೆ ನೋಡ್ಕೊಳ್ಳುತ್ತೆ ಅಂತ. ದೇಹದ ಪ್ರಯತ್ನ ಅದು, ಪ್ರಕೃತಿಯ ಪ್ರಯತ್ನ ಅದು. ಹಾಗಾಗಿ ನಾವು ಕೋಪದಲ್ಲೋ ದುಃಖದಲ್ಲೋ ಈರ್ಷ್ಯೆಯಲ್ಲೋ ಊಟ ಮಾಡಬಾರ್ದು ಅಂತ ಹೇಳಿದ್ದಲ್ವಾ? ಕೋಪೇನ ಭುಕ್ತಂ ವೆಚ್ಚ ಅನ್ನಂ, ನೆನಪಿದಲ್ವ ನಿಮಗೆ? ಜೀರ್ಣವೂ ಸರಿಯಾಗೋದಿಲ್ಲ ಅಂತ ಆಯುರ್ವೇದ ಹೇಳುತ್ತೆ. ಸರಿಯಾಗಿ ಜೀರ್ಣ ಕೂಡ ಆಗೋದಿಲ್ಲ. ಕೋಪದಲ್ಲೋ ದುಃಖದಲ್ಲೋ ಈರ್ಷ್ಯೆಯಲ್ಲೋ ಈ ಭಾವೋದ್ವೇಗದಲ್ಲಿ ಊಟ ಮಾಡಿದರೆ ಜೀರ್ಣ ಕೂಡ ಸರಿಯಾಗೋದಿಲ್ಲ ಅಂತ ಆಯುರ್ವೇದ ಹೇಳ್ತಾ ಇದೆ. ಇದೇ ಕಾರಣಕ್ಕೆ ದೇಹ ಬೇಡ ಬಿಡು ಅಂತ. ದೇಹಕ್ಕೆ ತುಂಬ ತಿಳುವಳಿಕೆ ಇದೆ ಅಂತ. ಜ್ವರ ಬಂದರೆ ತಾನಾಗಿ ಊಟ ಬಿಡ್ತೇವೆ ನಾವು, ಊಟ ಬಿಡುವಾಗುತ್ತೆ. ಗಡದ್ದಾಗ ಹೊಡೆಯೋಣ ಅಂತ ಅನ್ಸತ್ತೆ. ಅದು ಜ್ವರ ಬಂದಾಗ ಸರಿ ಪಂಚಭಕ್ಷ ಪರಮಾನ್ನ ಇವತ್ತು ಬಾರಿಸೋದು ಅಂತ ಅನ್ಸತ್ತೆ ನಮಗೆ, ಅಪೇಕ್ಷೆ ಬರುತ್ತೆ ಅವಾಗ. ಇಲ್ಲ, ಯಾಕೆಂದ್ರೆ ದೇಹಕ್ಕೆ ಗೊತ್ತು. ಯಾಕೆಂದ್ರೆ ಹೆಚ್ಚಿನ ಜ್ವರಗಳು ಅಜೀರ್ಣ ಮೂಲ, ಅಜೀರ್ಣದ ಕಾರಣದಿಂದ ಬರ್ತವೆ ತುಂಬ ಜ್ವರಗಳು. ಹಾಗಾಗಿ ಅದಕ್ಕೆ ಪಥ್ಯ ಅಂದರೆ ಅಗ್ನಿ ಸರಿಯಾಗಬೇಕು, ಅದು ದೇಹಕ್ಕೆ ಗೊತ್ತು. ಹಾಗಾಗಿ ಬಾಯಿ ರುಚಿ ಇಲ್ಲ, ಬೇಡ ಅಂತ ಅನ್ಸುತ್ತೆ ನಮಗೆ. ಜಾನುವಾರುಗಳು ಕೂಡ ಆಹಾರವನ್ನು ಬಿಡ್ತವೆ, ಯಾಕೆಂದ್ರೆ ಅದು ಶರೀರದ ಜ್ಞಾನ, ಅದು ದೇಹದ ಜ್ಞಾನ. ಅದು ನಾವು ಅದನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ ತುಂಬ. ಇಲ್ಲದೇ ಇದ್ರೆ ಅದಕ್ಕೆ ಏನು ಅನಿಸ್ತಾ ಇದೆಯೋ ಅದು ಸರಿಯಾಗಿ ಅನಿಸೋದ್ರ ಇಟ್ಕೊಂಡಿದ್ರೆ ಅದನ್ನ ಬೇರೆ ಏನು ಮಾಡೋದು ಬೇಡ, ಅದು ಕನಸಿದ್ದು ಮಾಡಿದ್ರೆ ಸಾಕಿತ್ತು, ಸರಿ ಆಗ್ತಿತ್ತು. ಹಾಗಾಗಿ ಆ ಅರ್ಥ ಅದು. ದುರ್ಮನ ಸ್ಥಿತಿಗಳಲ್ಲಿ ಆಹಾರವನ್ನು ಸ್ವೀಕಾರ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಹಸಿವಾಗೋದಿಲ್ಲ ಅಲ್ಲಿ. ಈಗೇನಾಯ್ತಂತೆ ಅಂದರೆ ಅಗ್ನಿಗಳೇ ಒಲಿದು ಬಂದುವಂತೆ, ಅಗ್ನಿಗಳೇ ಒಲಿದು ಬಂದವು. ಆ ಗುರುಪತ್ನಿ ಹೇಳಿರ್ಲಿಲ್ಲ, ಹಾಗೆ ಆಯ್ತು. ಅಥ ಆಗ್ನೇಯ ಸಮೋಜರೆ, ಅಗ್ನಿಗಳು ಮಾತಾಡ್ಕೊಂಡು ಪರಸ್ಪರ
ಯಾವುದು ದಕ್ಷಿಣಾಗ್ನಿ ಗಾರಪತ್ಯ ಆಹ್ವಾನಿಗಳು ಪರಸ್ಪರ ಮಾತಾಡ್ಕೊಂಡ್ವು. ತಪ್ತೋ ಬ್ರಹ್ಮಚಾರಿ, ಎಷ್ಟು ತಪಸ್ಸು ಮಾಡಿದಾನೆ ಬ್ರಹ್ಮಚಾರಿ. ಕುಶಲಂ ನಃ ಪರ್ಯಚಾರಿ, ಎಷ್ಟು ಸೇವೆ ಮಾಡಿದ್ದಾನೆ ನಮ್ಮನ್ನು, ಅಗ್ನಿಗಳ ಸೇವೆಯನ್ನು ಎಷ್ಟೆಲ್ಲ ಮಾಡಿದ್ದಾನೆ. ಹಂತಾಸ್ಮಿ ಪ್ರಭ್ರವಾಮ, ಇವನಿಗೆ ನಾವು ಉಪದೇಶ ಮಾಡೋಣ. ಗುರು ಮಾಡಿದ್ರೆ ಏನಾಯಿತು, ನಾವೇ ಸ್ವತಃ ಅವನಿಗೆ ಉಪದೇಶ ಮಾಡೋಣ. ತತ್ವಜ್ಞಾನವನ್ನು ನಾವೇ ಉಪದೇಶಿಸ್ತೇವೆ ಅಂತ ಅಗ್ನಿಗಳು ಮುಂದಾದವು. ಯಾಕೆಂದರೆ ಎರಡು ವಿಷಯ ಇದೆ. ಒಂದು ನಿರಂತರ ಪರಿಚರ್ಯೆ, ಅಗ್ನಿಗಳು ಒಲಿಯೋದಕ್ಕೆ ಕಾರಣ. ಇನ್ನೊಂದು ಉಪವಾಸ ಇದೆಯಲ್ಲ, ಉಪವಾಸ ಅಂದ ಕೂಡಲೇ ಅದು ಯಾವುದಕ್ಕೆ ಸಂಬಂಧಪಡುತ್ತೆ? ಉಪವಾಸ ಅಂದರೆ ನೇರವಾಗಿ ಅಗ್ನಿಗೆ ಸಂಬಂಧಪಡೋದು ಉಪವಾಸ. ಅಗ್ನಿ ಜಾಗರಣಕ್ಕೆ ಕಾರಣ ಆಗುವಂಥದ್ದು ಅದು. ಅದಕ್ಕೆ ನಿನ್ನೆ ಹೇಳಿದ್ದು ನಾನು ನಿಮಗೆ, ಎರಡು ದಾರಿ ಇದೆ ಅಂತ. ಸರಿಯಾಗಿ ಊಟ ಮಾಡೋದು ಅಥವಾ ಸಕ್ರಮವಾಗಿ ಉಪವಾಸ ಮಾಡೋದು, ಕ್ರಮಬದ್ಧವಾಗಿ ಉಪವಾಸ ಮಾಡೋದು. ಎರಡೂ ರೀತಿಯಿಂದ ಅಗ್ನಿನ ಬಳಸ್ಕೊಳ್ಬೋದು. ಇವನ್ ನೋಡಿ, ಉಪವಾಸ ಶುರು ಮಾಡ್ತಾ ಇದ್ದಾಗೇನೆ ಅಗ್ನಿಗಳು ಒಲಿದು ಬಂದು ತಾವೇ ಉಪದೇಶ ಕೊಟ್ಟುವಂತೆ. ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಆ ಉಪದೇಶ ಕೊಟ್ಟುವಂತ. ಆ ಉಪದೇಶ ಏನು ಅನ್ನೋದನ್ನ ಮುಂದೆ ಇನ್ನೊಂದು ಸಂದರ್ಭದಲ್ಲಿ ನೋಡೋಣ, ವಿಸ್ತಾರವಾಗಿದೆ ಅದು. ಅಷ್ಟು ಚಿಕ್ಕ ಚಿಕ್ಕ ತುಣುಕುಗಳ ಉಪದೇಶ ಅಂತ. ಕಂ ಬ್ರಹ್ಮ ಖಂ ಬ್ರಹ್ಮ, ಬ್ರಹ್ಮ ಏನು ಕಮ್ ಅಂತ, ಬ್ರಹ್ಮ ಏನು ಖಮ್ ಅಂತ. ಕಮ್ ಅಂದರೆ ಸುಖ, ಖಮ್ ಅಂದರೆ ಆಕಾಶ. ಎರಡು ಸೇರಿದರೆ ಆಕಾಶದಂತೆ ಸುಖ ಅಂತ. ಬ್ರಹ್ಮ ಅಂದರೆ ಏನು ಅಂದರೆ ಅನಂತವಾದ ಸುಖ, ಆಕಾಶದಂತೆ ಸುಖ ಅನ್ನೋದನ್ನು ಅವರು ಅಗ್ನಿಗಳು ಉಪಕೋಸರನಿಗೆ ಹೇಳಿದ್ದು. ಹಾಗಾದ್ರೆ ಗುರುಗಳು ಯಾಕೆ ಇಷ್ಟು ಕಟುಕರಾದರು ಅಂದರೆ, ಗುರುಗಳಿಗೆ ಗೊತ್ತಿದೆ ಅದಕ್ಕೆ ಗುರುಗಳವರು ಅಂತ. ಇವನಿಗೆ ಯಾರು ಉಪದೇಶ ಕೊಡೋರು, ಎಲ್ಲಿಂದ ಆಗಬೇಕು ಇವನ ವಿಶಿಷ್ಟ ವ್ಯಕ್ತಿತ್ವ, ಬೇರೆ ಬ್ರಹ್ಮಚಾರಿಗಳಂತೆ ಅಲ್ಲ, ಅದಕ್ಕಿಂತ ಆಳ ಅಗಲ ಎತ್ತ ಇರ್ತಕ್ಕಂಥವನು, ಇವನಿಗೆ ಇನ್ನೂ ಶ್ರೇಷ್ಠವಾದ ಉಪದೇಶ ಆಗಲಿಕ್ಕಿದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಅವರು ಎದ್ದು ಹೊರಟು ಹೋಗಿದ್ದವರು. ಇವನು ಉಪವಾಸ ಮಾಡಬೇಕು, ಇವನಿಗೆ ಅಗ್ನಿಗಳು ಒಲಿದು ಬಂದು ಉಪದೇಶ ಮಾಡಬೇಕು ಅಂತ ಅವ್ರು ಹೊರಟು ಹೋಗಿರೋದು. ಸತ್ಯಕಾಮ ಜಾಬಾಲರು ಸಾಮಾನ್ಯರಲ್ಲ, ತುಂಬ ಶ್ರೇಷ್ಠರಾದವರು. ಹಾಗಾಗಿ ಇದು ಏನು ತೋರಿಸುತ್ತೆ ಅಂದರೆ, ಅಗ್ನಿ ಬೇರೆ ಅಲ್ಲ, ಗುರು ಬೇರೆ ಅಲ್ಲ, ಗುರುವೇ ಅಗ್ನಿ, ಅಗ್ನಿಯೇ ಗುರು. ಯಾವುದಾದ್ರೂ ಗುರು ನಿಮಗೆ ಜ್ಞಾನೋಪದೇಶ ಮಾಡ್ತಾನೆ ಅಂತಂದರೆ ಅವನೊಳಗೆ ಅಗ್ನಿ ಜಾಗೃತವಾಗಿದೆ ಅಂತ ಅರ್ಥ. ಅದಕ್ಕೆ ಇಲ್ದಿರೋವನು ಗುರುವಾಗೋದಿಲ್ಲ. ಯಾವುದೇ ಗುರುವಾಗೋಕ್ಕೆ ಸಾಧ್ಯ ಇಲ್ಲ. ಅವನಲ್ಲಿ ಅಗ್ನಿ ಜಾಗೃತಿ ಇಲ್ಲದೆ ಇದ್ದರೆ, ಅವನಿಗೆ ಅಗ್ನಿಕೃಪೆ ಇಲ್ಲದೆ ಇದ್ದರೆ, ಅಂತರಗ್ನಿ ಅವನಲ್ಲಿ ಉದ್ಬುದ್ಧವಾಗದೇ ಇದ್ರೆ ಅವನು ಗುರುವಾಗೋದಿಲ್ಲ, ಅವನು ಕತ್ತಲಾಗ್ತಾನೆ, ಬೆಳಕಾಗೋದಿಲ್ಲ ಅನ್ನೋದನ್ನು ಈ ಕಥೆ ತೋರಿಸುತ್ತೆ. ಅಗ್ನಿ ಮತ್ತು ಗುರುಗಳ ತಾದಾತ್ಮ್ಯವನ್ನು. ಮತ್ತು ಊಟಕ್ಕೆ ಸೀಮಿತ ಅಲ್ಲ, ಬ್ರಹ್ಮಜ್ಞಾನದವರೆಗೆ ವ್ಯಾಪ್ತಿ ಇದೆ ಅನ್ನೋದನ್ನು ಈ ಕಥೆ ತೋರಿಸುತ್ತೆ. ಮತ್ತು ಇದು ಒಳಗಿನ ಹೊರಗಿನ ಅಗ್ನಿಗಳ ಸಂಬಂಧವನ್ನು ಕೂಡ ತೋರಿಸುತ್ತೆ. ಉಪವಾಸಕ್ಕೂ ತ್ರೇತಾಗ್ನಿಗಳಿಗೂ ಇರುವಂಥ ಸಂಬಂಧವನ್ನು ಕೂಡ ಅದು ತೋರಿಸುತ್ತೆ. ಹಾಗಾಗಿ ಅಗ್ನಿ ಪರಿಚರ್ಯೆಯನ್ನು ಒಳಗಿನಿಂದಲೂ ಹೊರಗಿಂದಲೂ ಚೆನ್ನಾಗಿ ಮಾಡಬೇಕು. ಹರೇ ರಾಮ. ಗೋಕರ್ಣಮಂಡಲಾಧೀಶ್ವರ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.